ಹಿಂದಿ ಭಾಷೆಯಲ್ಲಿ ಮಮ್ಮ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಮಮ್ಮಿ, ಮಾಮ್ ಅಂತ ಕರೆದಂಗೆ ಇಂಗ್ಲಿಷ್ ಪ್ರಭಾವ ಇರ್ಬೋದು ಅಥವಾ ಸಂಸ್ಕೃತ ಪ್ರಭಾವ ಇರ್ಬೋದು. ಸಂಸ್ಕೃತದಲ್ಲಿ ತಾಯಿಗೇನಂತಾರೆ? ಮಾತೃ, ಮಾ ಅಂತ ಸ್ಟಾರ್ಟ್ ಆಗುತ್ತೆ. ಮಮ್ಮ, ಮಾಮ್, ಮಾಮ್, ಮಾ ಎಲ್ಲ ಒಂದೇ. ಮಮ್ಮ ಡೇ ಅಂದ್ರೆ ತಾಯಿಯ ದಿನ ಅಲ್ವಾ? ಭಗವಂತನಿಗೆ ನೀನೇ ತಂದೆ, ನೀನೇ ತಾಯಿ ಅಂತ ಮಹಿಮೆ ಮಾಡ್ತೀವಿ. ಶಿವಬಾಬರವರೇ ಯಾರು? ತಂದೆ ಮತ್ತು ತಾಯಿ ಅಂತ ಮಹಿಮೆಯನ್ನ ಶಿವಬಾಬರವರಿಗೆ ಮಾಡಲಾಗ್ತದೆ. ಶಿವಬಾಬಾ ನಾವೆಲ್ಲಾ ಮಕ್ಕಳಿಗೆ ತಂದೆಯಾಗಿ, ದಾತ ಆಗಿ ಏನ್ ಮಾಡ್ತಾರೆ? ಪಾಲನೆಯನ್ನ ಕೊಡ್ತಾರೆ. ತಾಯಿಯಾಗಿ ಲಾಲನೆ, ಪಾಲನೆಯನ್ನು ಕೊಡ್ತಾರೆ. ಆದ್ರೆ ಬಾಬಾ ನಿರಾಕಾರ ಆಗಿರೋದ್ರಿಂದ ಸಾಕಾರದ ಅನುಭವ ಮಾಡಿಸ್ಲಿಕ್ಕೆ ಬ್ರಹ್ಮ ಬಾಬಾರವರ ಶರೀರವನ್ನ ಧಾರಣೆ ಮಾಡಿಕೊಂಡ್ರು. ಬ್ರಹ್ಮ ಬಾಬಾರವರ ಮೂಲಕ ಇಡೀ ಜಗತ್ತಿಗೆ ಬಾಬಾ ಲಾಲನೆ, ಪಾಲನೆ, ತಂದೆಯ, ತಾಯಿಯ ಎಲ್ಲ ರೀತಿಯ ಎಲ್ಲಾ ಸಂಬಂಧದ ಅನುಭವನ ಮಾಡಿಸ್ತಾ ಇದ್ದಾರೆ. ಯಾವ ರೀತಿ ಭಕ್ತಿಯಲ್ಲಿ ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು ಬಳಗ, ನೀನೇ ಸಖ, ಸರ್ವಸ್ವ ಅಂತ ಮಹಿಮೆ ಮಾಡಿದ್ರು. ಆದ್ರೆ ಅಲ್ಲಿ ಮಹಿಮೆ ಅಷ್ಟೇ ಮಾಡ್ತಾರೆ, ಅದರ ಅನುಭವ ಇಲ್ಲ. ಎಲ್ಲಿದೆ ಅವ್ರಿಗೆ ಅನುಭವ? ತಂದೆಯ ಎಲ್ಲಾಗಿದ್ದಾರೆ ಅವ್ರಿಗೆ? ತಾಯಿ ಎಲ್ಲಾಗಿದ್ದಾರೆ? ಗುರು ಎಲ್ಲಾಗಿದ್ದಾರೆ? ಶಿಕ್ಷಕ ಎಲ್ಲಾಗಿದ್ದಾರೆ? ಸಖ ಎಲ್ಲಾಗಿದ್ದಾರೆ ಅವ್ರಿಗೆ? ಭಕ್ತರಿಗೆ ಇದರ ಅನುಭವ ಇಲ್ಲ, ಬರೀ ಮಹಿಮೆ ಮಾಡ್ತಾರೆ. ಅಂದ್ರೆ ಆ ಮಹಿಮೆ ಕೂಡ ಸಂಗಮಯುಗದ್ದೇ ಯಾದ್ಗಾರ್. ಆದ್ರೆ ಈ ಸಂಗಮಯುಗದಲ್ಲಿ ಬಾಬಾ ನಮ್ಗೆ ತಂದೆಯಾಗಿ ಅಲೌಕಿಕ ಪಾಲನೆ, ದಿನ ಬೆಳಿಗ್ಗೆದ್ದ ತಕ್ಷಣ ನಮ್ಮ ಪಾಲನೆ ಶುರು ಮಾಡ್ತಾರೆ ತಾನೆ. ತಂದೆ ತಾಯಿ ಕೆಲ್ಸ ಏನು? ಮಕ್ಳು ಎದ್ದೇಳ್ತಿದ್ದಂಗೆ ಓಡ್ ಹೋಗಿ ಅವ್ರ ಪಾಲನೆ ಸ್ಟಾರ್ಟ್ ಮಾಡ್ತಿರಿ ತಾನೆ. ಹೇಳ್ತಿದ್ದಂಗೆ ಪಾಲನೆ ಶುರು ಮಾಡ್ತಿರಿ ತಾನೆ. ಮಗು ಎದ್ದೇಳ್ತಿದ್ದಂಗೆ ಓಡೋಗಿ ಅಳುತ್ತೋ ನಗುತ್ತೋ ಅಮ್ಮ ಅನ್ನತ್ತೋ ಅಂತಿದ್ದಂಗೆ ಅದ್ರ ಹತ್ರ ಓಡೋಗಿ ಅದಕ್ಕೆ ಅಲ್ಲುಜ್ಜಿ, ಸ್ನಾನ ಮಾಡಿಸಿ, ಶೃಂಗಾರ ಮಾಡಿ, ತಿನ್ನಿಸಿ, ಉಣಿಸಿ, ಅದು ಎದ್ದ ತಕ್ಷಣ ಶುರುನೇ ಅದ್ರ ಕೆಲ್ಸ ಅಲ್ವಾ ಲೌಕಿಕದಲ್ಲಿ. ಹಾಗೆ ಅಲೌಕಿಕದಲ್ಲೂ ಕೂಡ ಬಾಬಾ ನಮಗೆ ಅಮೃತ ವೇಳೆಯಿಂದನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ವಾ? ಅಮೃತ ವೇಳೆಲೇನೆ ಶಕ್ತಿ ತುಂಬ್ತಾರೆ. ಆಮೇಲೆ ಊಟ ಮಾಡಿಸ್ತಾರೆ. ಯಾವ್ದು ಊಟ? ಮುರುಳಿ. ಪ್ರತಿ ದಿನದ ಸಾಕಾರ ಮುರುಳಿ, ಅದು ಫ್ರೆಶ್ ಊಟ, ಭೋಜನ, ಅದು ಫ್ರೆಶ್ ಭೋಜನ. ತಂಗಳದೆಲ್ಲ ಊಟ ಮಾಡಿಸ್ತೀರೇನೋ ಮಕ್ಕಳಿಗೆ? ಅದಕ್ಕೆ ಏನು ರುಚಿ 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 ಬೇಕು, ದಿನಾ ಒಂದು ವೆರೈಟಿ ಮಾಡಿ ತಿನ್ನಿಸ್ತೀರಿ. ಹಾಗೆ ಬಾಬಾ ಕೂಡ ನಾವು ಮಕ್ಕಳಿಗೆ ವೆರೈಟಿ ಊಟ ಮಾಡಿಸ್ತಾರೆ. ವೆರೈಟಿ ಜ್ಞಾನದ ಭೋಜನವನ್ನ ಬಾಬಾ ನಾವು ಮಕ್ಕಳಿಗೆ ಪ್ರತಿದಿನ ಬೆಳಿಗ್ಗೆ ಮಾಡಿಸ್ತಾರೆ. ಭೋಜನ ತಿಂದ ತಕ್ಷಣ ನಮ್ಗೇನ್ ಬಂದ್ಬಿಡುತ್ತದೆ? ಶಕ್ತಿ ಬಂದ್ಬಿಡುತ್ತೆ ಅಲ್ವಾ? ಮಕ್ಕಳಿಗೆ ಹೇಗೆ ಬೆಳಿಗ್ಗೆ ತಿನ್ಸಿ ಬಿಟ್ರೆ ಅವ್ರು ಇಡೀ ದಿನ ಆಟ ಆಡ್ಕೊಂಡಿರ್ತಾರೆ. ಹಾಗೆ ನಾವು ಮಕ್ಕಳಿಗೆ ಬೆಳಿಗ್ಗೆ 7ರಿಂದ 8 ಭೋಜನ, ಜ್ಞಾನ ಭೋಜನ ಮಾಡಿಸಿ ಬಿಡ್ತಾರೆ. ಮಾಯನ ಜೊತೆಗೆ ಹೋರಾಡ್ಲಿಕ್ಕೆ ಶಕ್ತಿ, ಮಾಯೆ ನಮ್ಮ ನೋಡಿದ್ರೆ ಹೆದರ್ಬೇಕಷ್ಟು ಶಕ್ತಿ ಬಾಬಾ ನಮ್ಗೆ ತುಂಬಿಡ್ತಾರೆ. ಅದು ತಾಯಿ ಪಾಲನೆ ತಾನೆ, ತಂದೆಯಾಗಿ ತಾಯಿಯಾಗಿ. ಹಾಗೆ ಮುರುಳಿ ಅಂದ್ರೆ ಒಂದ್ ರೀತಿ ಶಿಕ್ಷಣ, ಶಿಕ್ಷಕ ಆದ್ರೂ ತಾನೆ ಬಾಬಾ. ಹಾಗೆ ಇಡೀ ದಿನ ಕಾರ್ಯ ಮಾಡ್ತಾ ಕೆಲ್ಸ ಮಾಡ್ತಾ ಆಟ ಆಡ್ತೀವಿ ಬಾಬನ್ ಜೊತೆ. ಆಟ ಆಡ್ತೀವಿ ತಾನೆ. ಯಾವ್ದ್ರ ಜೊತೆ ಆಟ ಆಡ್ತೀವಿ? ಜ್ಞಾನರತ್ನ ಜೊತೆ. ನಿಮ್ಮ ಹೊರಗಡೆ ಹೋಗ್ತೀರಿ ಯಾವ್ದೋ ಕೆಲ್ಸಕ್ಕೆ, ಯಾರೋ ಅಪಮಾನ ಮಾಡ್ತಾರೆ, ಆವಾಗ ಜ್ಞಾನರತ್ನ ಜೊತೆ ಆಡ್ತೀರಿ ತಾನೆ. ನೀನ್ ಅಪಮಾನ ಮಾಡಿದ್ರೆ ಏನಾಯ್ತು? ನನಗ್ ಭಗವಂತ ಸನ್ಮಾನ ಮಾಡ್ತಾರೆ. ಅದು ಆಟ ಆಡ್ತೀವಿ ತಾನೆ ದಿನ. ಯಾರ ಜೊತೆ ಆಟ ಆಡ್ತೀವಿ? ಬಾಬಾನ್ ಜೊತೆ ಆಟ ಆಡ್ತೀವಿ. ಹಿಂಗೆ ದಿನನಿತ್ಯ ಏನೆಲ್ಲಾ ಪರಿಸ್ಥಿತಿ ಬರುತ್ತೆ. ಅಥವಾ ಸುಮ್ಮನೆ ಕೂತಿರ್ತೀವಿ, ಜ್ಞಾನದ ಮಂಥನ ಮಾಡ್ತಿರ್ತೀವಿ. ಜ್ಞಾನದ ಮಂಥನ ಅಂದ್ರೆ ಒಂದ್ ರೀತಿ ಆಟ ಆಡ್ದಂಗೆ. ಆಟ ಯಾರ ಜೊತೆ ಆಡ್ತೀರಿ? ಸ್ನೇಹಿತರ ಜೊತೆ, ಫ್ರೆಂಡ್ಸ್ ಜೊತೆ ಆಡ್ತಿರಿ ತಾನೆ. ಹಾಗಾದ್ರೆ ಬಾಬಾ ಏನಾದ ನಮ್ಗೆ? ಸಖ, ಫ್ರೆಂಡ್ ಆದ್ರೆ ತಾನೆ. ಭಕ್ತಿಯಲ್ಲಿ
ತಂದೆ ತಾಯಿ ಸಖ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಹೇಳಿದ್ರಷ್ಟೇ, ಆದ್ರೆ ಅವರು ಅನುಭವ ಮಾಡಲ್ಲ. ಆದ್ರೆ ನಾವ್ ಮಕ್ಕಳು ಎಲ್ಲಾ ರೀತಿಯ ಅನುಭವ ಇಡೀ ದಿನ ಮಾಡ್ತೀವಿ. ಗುರುವಾಗಿ ಬಾಬಾ ನಮ್ಗೆ ಸನ್ಮಾರ್ಗಕ್ಕೆ ನಡೆಸ್ತಾರೆ. ಬಾಬಾ ಗುರುನೂ ಆಗಿದ್ದಾರೆ ತಾನೆ. ನೋಡಿ, ಭಕ್ತಿಲಿ ಬರೀ ಹಾಡ್ತಾರ ಅವರು, ಆದ್ರೆ ನಾವು ಜ್ಞಾನದಲ್ಲಿ ಏನ್ ಮಾಡ್ತೀವಿ, ಅದನ್ನ ಅನುಭವ ಮಾಡ್ತೀವಿ ಅಲ್ವಾ. ಹಾಗಾಗಿ ನಾವ್ ಎಷ್ಟು ಶ್ರೇಷ್ಠ ಇದ್ದೇವೆ, ನಮ್ ಭಾಗ್ಯ ಎಷ್ಟು ಶ್ರೇಷ್ಠ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿಗೆ ದಿನಾ ಹಾಡ್ರಿ, ವಾ ಬಾಬಾ ವಾ ಬಾಬಾ ವಾ ಮೇರಾ ಭಾಗ್ಯ ಅಲ್ವಾ. ನನ್ನ ಭಾಗ್ಯ ಎಂತದು, ನನ್ನ ತಂದೆ ಎಂತವರು. ಸಮಸ್ಯೆಗಳಿರೋದೇ, ಯಾರಿಗಿಲ್ಲ ಸಮಸ್ಯೆ. ಭಕ್ತಿಯಲ್ಲಿ ಸಮಸ್ಯೆಯನ್ನ ವರ್ಣನೆ ಮಾಡಿ ಮಾಡಿ ಭಗವಂತನ ಮುಂದೆ ಹೇಳ್ತಾರೆ, ಜನರ ಮುಂದೆಲ್ಲ ಹೇಳ್ತಾರೆ, ನನಗೆ ಇಂಥ ದೊಡ್ಡ ಸಮಸ್ಯೆ ಬಂದಿದೆ, ಇಂಥ ದೊಡ್ಡ ಸಮಸ್ಯೆ ಬಂದಿದೆ ಅಂತ. ಆದ್ರೆ ನಾವು ಸಮಸ್ಯೆಗೆ ಹೇಳ್ತೇವೆ, ಸಮಸ್ಯೆ ನೀನೇನು, ನನ್ ಜೊತೆ ಯಾರಿದ್ದಾರೆ, ಸರ್ವಶಕ್ತಿಮಾನ್ ಅಪ್ಪ ಇದ್ದಾರೆ, ಹೋಗು ನೀನೇನ್ ದೊಡ್ಡವ, ನನ್ನ ತಂದೆ ದೊಡ್ಡವರಿದ್ದಾರೆ ಹೇಳ್ತೀವಿ ತಾನೆ ಬಾಬಾ ಅವ್ರಿಗೆ. ನೋಡಿ, ಬಾಬಾ ನಾವು ಮಕ್ಕಳಿಗೆ ಎಷ್ಟು ಶಕ್ತಿ ತುಂಬುತ್ತಾರೆ. ಅದೇ ರೀತಿ ಬ್ರಹ್ಮ ಬಾಬಾರವರ ಶರೀರವನ್ನ ಶಿವ ಬಾಬಾ ಧಾರಣೆ ಮಾಡಿಕೊಂಡು ನಮ್ಮೆಲ್ಲರ ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡ್ತಿದ್ದಾರೆ. ಹಾಗೆ ಬ್ರಹ್ಮ ಬಾಬಾರವರ ಶರೀರ ಕೂಡ ಎಂತದು, ಪುರುಷ ಶರೀರ ಅಲ್ವಾ. ಹಾಗಾಗಿ ಬ್ರಹ್ಮ ಬಾಬಾ ಒಂದ್ ರೀತಿ ಅದು ಶ್ರೀಮತ, ಶಿವಬಾಬರವರ ಮತದ ಆಧಾರದ ಮೇಲೆ ಬೊಮ್ಮಾರವರನ್ನ ನಿಮಿತ್ತರನ್ನಾಗಿ ಮಾಡಿದ್ರು. ಏಕೆಂದ್ರೆ ಯಜ್ಞದಲ್ಲಿ ಜಾಸ್ತಿ ಸಂಖ್ಯೆ ಯಾರದ್ದು, ಮಾತೆರೆದಿತ್ತು. ಅಷ್ಟೇ ಅಲ್ಲ, ಅಣ್ಣಂದ್ರು ಕೂಡ ಗಂಡು ಸಂತಾನ ಕೂಡ ಲೌಕಿಕದಲ್ಲಿ ತಾಯಿನ ತಾನೇ ಪಾಲನೆ ಮಾಡುದು. ಮೊದಲು ಮಗು ಯಾರ ಮುಖ ನೋಡುತ್ತೆ, ಅದು ಗಂಡು ಮಗು ಇರ್ಬೋದು ಹೆಣ್ಮಗು ಇರ್ಬೋದು, ಯಾರ ಮುಖ ನೋಡುತ್ತೆ ಮಗು, ತಾಯಿ ಮುಖನೇ ನೋಡುತ್ತೆ ಅಲ್ವಾ. ಹಾಗೆ ಅದಕ್ಕೋಸ್ಕರ ಬಾಬಾ ಮಮ್ಮಾರವರನ್ನ ನಿಮಿತ್ತ ಮಾಡಿದ್ರು. ಇವರನ್ನೇ ಯಾಕೆ ನಿಮಿತ್ತ ಮಾಡಿದ್ರು ಅಂತೇಳಿ ನಾವು ಆಮೇಲೆ ಮಮ್ಮಾರವರ ವಿಶೇಷತೆಗಳ ಬಗ್ಗೆ ಕೇಳೋಣ. ಇವ್ರು ಯಾರು ಏನು, ಇವರ ಡಿಟೇಲ್ ಪರಿಚಯವನ್ನ ಆಮೇಲೆ ಕೇಳೋಣ. ಇವತ್ತು ಮಮ್ಮಾರವರೇ ನುಡಿಸಿರುವಂತ ಬಾಬಾರವರ ಮಹಾವಾಕ್ಯಗಳನ್ನ ಕೇಳೋಣ. ಅವ್ರ ಎಂಥ ಜ್ಞಾನಿ ಇದ್ರು ಅನ್ನೋದನ್ನ ನಾವು ಈ ಮೂಲಕ ಕೇಳ್ತೀವಿ. ನೋಡಿ, ಮುರಳಿ ದಿನಾಂಕ, ಈ ದಿನದ ದಿನಾಂಕ 24/6/2024. ಮಮ್ಮಾರವರು ದೇಹ ಬಿಟ್ಟಿದ ದಿನ ಯಾವುದು, 24/6/1965 ಇಸ್ವಿ. 65ನೇ ಇಸ್ವಿಯಲ್ಲಿ ಮಮ್ಮ ಜೂನ್ 24 ಸಮಯಕ್ಕೆ ದೇಹವನ್ನ ಬಿಟ್ರು. ಅಂದ್ರೆ ಈ ವರ್ಷಕ್ಕೆ ಎಷ್ಟು ವರ್ಷ ಆಯ್ತು ಮಮ್ಮ ದೇಹ ಬಿಟ್ಟು? 59 ಇಯರ್ಸ್, 59 ವರ್ಷದ ಹಿಂದೆ ಮಮ್ಮ ತಮ್ಮ ದೇಹವನ್ನ ಬಿಟ್ರು. ಬಹಳ ಸ್ವಲ್ಪ ಸಮಯದಲ್ಲಿ ಅವರು ಸಂಪನ್ನ ಆಗ್ಬಿಟ್ರು. ಯಾಕೆ ಸಂಪನ್ನ ಆದ್ರ ಅಂದ್ರೆ, ಬಾಬಾನ ವಾಕ್ಯ ಯಾವಾಗ ಅವ್ರ ಕಿವಿಗೆ ಬೀಳ್ತದೋ ಆಗ ಆ ಜ್ಞಾನ ರತ್ನಗಳಿಂದ ಅವರು ಶೃಂಗಾರ ಮಾಡ್ಕೊಂಡ್ಬಿಡ್ತಿದ್ರು. ಆ ದಿನದಿಂದ ಅದು ಧಾರಣೆ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಬಹಳ ಸ್ಪೀಡ್ ಅವ್ರದ್ದು ಪುರುಷಾರ್ಥ. ಒಂದು ದಿನನೂ ಅವರು ಬಾಬಾ ಹೇಳಿದನ್ನ ನೀರ್ತಿರ್ಲಿಲ್ಲ. ಬೇಗ ಮಾಡಿ ತಮ್ಮ ದೇಹವನ್ನ ಬಿಟ್ಬಿಟ್ರು. ದೇಹ ಬಿಡ್ಲಿಕ್ಕೆ ಒಂದು ನೆಪ ಬೇಕಲ್ಲ, ಅದಕ್ಕೆ ಒಂದ್ ಯಾವ್ದೋ ಒಂದು ಕಾಯಿಲೆ ಬಂದು, ಕಾಯಿಲೆಗೂ ಅವರು ಹೆದರ್ಲಿಲ್ಲ. ಅವ್ರ ಸ್ಥಿತಿ ಹೇಗಿತ್ತು, ಅದು ಸಂಪನ್ನತೆಯ ಲಕ್ಷಣ. ಅದು ಅಷ್ಟು ಸಂಪನ್ನ ಸ್ಥಿತಿಯಲ್ಲಿರುವಂತ ಮಮ್ಮ 1965 ಇಸ್ವಿಲಿ ತಮ್ಮ ಸಾಕಾರ ದೇಹ ಬಿಟ್ರು. ಯಾಕಂದ್ರೆ ಅವ್ರು ಸಂಪನ್ನ ಆಗ್ಬಿಟ್ರು ಅಲ್ವಾ. ಈಗ ನಾವೆಲ್ಲ ಏನ್ ಮಾಡೋಣ, ಬಾಬಾರವ್ರಿಗೆ ನೈವೇದ್ಯ ಇಡೋಣ. ಮೊನ್ನೆ ಸಂಡೇ ಮುರಳಿ ತಾವೆಲ್ಲ ಕೇಳಿದಿರಿ, ಅಡ್ವಾನ್ಸ್ ಪಾರ್ಟಿ ಅವರನ್ನ ಬಾಬಾ ಏನ್ ಮಾಡ್ತಾರೆ, ವತನದಲ್ಲಿ ಅವ್ರನ್ನೂ ಕರೆಸ್ಕೊಡ್ತಾರೆ. ಅವ್ರಿಗೂ ಬ್ರಹ್ಮ ಭೋಜನ ಮಾಡಿಸ್ತಾರೆ. ಅವರು ಬ್ರಹ್ಮ ಭೋಜನಕ್ಕೆ ಹಾತೊರಿತಿರ್ತಾರಂತೆ. ಮಮ್ಮಾರವರನ್ನು ಕೂಡ ಬಾಬಾ ಇಮರ್ಜ್ ಮಾಡ್ಕೊಂಡಿರ್ತಾರೆ. ಎಲ್ಲಿ? ವತನದಲ್ಲಿ. ನಾವು ಕೂಡ ಎಲ್ಲಿ ಹೋಗೋಣ? ಈಗ ಬಾಬಾ ನೈವೇದ್ಯ ಇಟ್ಟು ವತನಕ್ಕೆ ಹೋಗೋಣ. ಬಾಬಾ ಮಮ್ಮಾರವ್ರಿಗೂ ಹಾಗೂ ಎಲ್ಲ ಅಡ್ವಾನ್ಸ್ ಪಾರ್ಟಿಯವ್ರಿಗೂ ಹಾಗೂ ನಮ್ಮೆಲ್ಲರಿಗೂ ಏನ್ ಮಾಡ್ತಾರೆ, ವತನದಲ್ಲಿ ನಾವು ಊಟ ಮಾಡಿಸೋಣ ಅಥವಾ ನಾವು ಊಟ ಮಾಡೋಣ ವತನದಲ್ಲಿ. ಬಾಬಾರ್ಗ ಊಟ ಮಾಡಿಸೋಣ ಹಾಗೂ ನಾವು ಬಾಬಾರವರ ಭೋಜನ ಬಾಬಾ ಮಾಡ್ತಾ ಇದ್ದಾರೆ ಅನ್ನೋದ ಅನುಭವನ ಮಾಡೋಣ. ಓಂ ಶಾಂತಿ.
मधुर सांस से भरे अंदाज में बुलाए प्यार की बच्चियां सितारे से दूर सितारों का जहां सितारों से अनसुखा सितारे से दूर सितारों का जहां
अलौकिक न्यारा शिव स्वागत आज तुम्हारा वसुधारी लाचर में आनंद प्रेम का बाना ज्योतिर्लिंग तुम्हारा आनंद प्रेम का बाना निज कर्म भाग्य परिपाना परिचय यह प्यारा प्यारा शिव स्वागत आज तुम्हारा शिव स्वागत आज तुम्हारा वसुधारी लाचर में वर्जित भारत भूषण में संगम के पावन पल में अवतरण अलौकिक न्यारा शिव स्वागत आज तुम्हारा वसुधारी लाचर में रहवासी है वतन के दाता गति सदगति के रहवासी है वतन के दाता गति सदगति के पतितों को पावन बनाना कर्म अलौकिक न्यारा शिव स्वागत आज तुम्हारा शिव स्वागत आज तुम्हारा वसुधारी लाचर में वर्जित भारत भूषण में संगम के पावन पल में अवतरण अलौकिक न्यारा शिव स्वागत आज तुम्हारा वसुधारी लाचर में राम और सतुगुणवाणी सृष्टि हुई जब सारी युग राम और सतुगुणवाणी सृष्टि हुई जब सारी सामत और विकार प्रणाली बदले ही शंकर द्वारा शिव स्वागत आज तुम्हारा शिव स्वागत आज तुम्हारा वसुधारी लाचर में वर्जित भारत भूषण में संगम के पावन पल में अवतरण अलौकिक न्यारा शिव स्वागत आज तुम्हारा वसुधारी लाचर में विनाश की वाणी फिर भी कितनी कल्याणी विनाश की वाणी फिर भी कितनी कल्याणी सुख शांति मय वरदानी अब नचना क्या न्यारा शिव जी का ज्ञान तुम्हारा
रंग के पावन पल में अवतरण अलौकिक ध्यान शिव स्वागत आज तुम्हारा शिव स्वागत आज तुम्हारा शिव स्वागत आज तुम्हारा शिव स्वागत आज तुम्हारा। ಓಂ ಶಾಂತಿ. ಈ ದಿನ ಕೆಲವು ಗೆಸ್ಟ್ ಬರೋರಿದ್ದಾರೆ, ಅದಕ್ಕೆ ಒಂದು 4-5 ಚೇರ್ ರೆಡಿ ಇಡ್ರಿ. ನರಸಿಂಹಣ್ಣ ಅವ್ರನ್ನ ಕರೆದು ಸ್ವಲ್ಪ ಕಾಯ್ಕೊಂಡು ಕೂತು ಅವ್ರು ಬಂದ್ಮೇಲೆ ಎಲ್ಲರನ್ನೂ ಕೂರಿಸ್ಬೇಕು. ಈಗಲೇ ಟ್ರೈ ಮಾಡ್ಬೇಕು, ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ, ಒಂದು ಅರ್ಧ ಗಂಟೆ ಬಿಟ್ಟು ಬಂದ್ರು ಇಲ್ಲಿ ಕೂತಿರ್ತಾರ ಕ್ಲಾಸ್ ಕೇಳ್ತಾರೆ. ಓಂ ಶಾಂತಿ. ಇವತ್ತು ನಾವು ಮಮ್ಮಾರವರ ಮಹಾವಾಕ್ಯವನ್ನ ಕೇಳೋಣ. ಮಮ್ಮಾರವರ ಮಹಾವಾಕ್ಯ ಯಾರ ವಾಕ್ಯ? ಬಾಬಾರವ್ರು ಹೇಳಿರುವಂತ ಮಹಾವಾಕ್ಯವನ್ನೇ ಬಹಳ ರುಚಿಯಾಗಿ ಮಮ್ಮ ಹೇಳ್ತಿದ್ರು, ಬಹಳ ಆಸಕ್ತಿ ಬರುವಾಗ ಹೇಳ್ತಿದ್ರು. ಅದನ್ನ ಇವತ್ತು ನಾವೆಲ್ಲ ಕೇಳೋಣ. ಮುರಳಿಯ ಟೈಟಲ್ ಇದೆ, ಪವಿತ್ರತಾ ರೂಪಿ ಗುಣವನ್ನ ಧಾರಣೆ ಮಾಡಿಕೊಂಡು ಡೈರೆಕ್ಟರ್ನ ಡೈರೆಕ್ಷನ್ ಅಂತೆ ನಡೆದರೆ, ಡೈರೆಕ್ಟರ್ ಯಾರು? ಶಿವಬಾಬಾ. ಅವರ ಡೈರೆಕ್ಷನ್ ಅಂತೆ ನಡೆದರೆ ದೇವತೆಗಳ ರಾಜ್ಯಕ್ಕೆ ನಾವು ಹೋಗಬಹುದು. ಇದು ಈ ದಿನದ ಮುರಳಿಯ ಟೈಟಲ್ ಆಗಿದೆ. ಓಂ ಶಾಂತಿ. ಈ ಜಗತ್ತನ್ನ ನಾಟಕ ಎಂದು ಹೇಳಲಾಗುತ್ತೆ ಅಲ್ವಾ? ಈ ಜಗತ್ತನ್ನೇನಂತ ಹೇಳಲಾಗುತ್ತೆ? ಇದೊಂದು ನಾಟಕ. ಇದಕ್ಕೆ ಆಟ ಅಂತಾನೂ ಕೂಡ ಹೇಳ್ಬೋದು. ನಾಟಕ ಅಂದ್ರೂ ಒಂದೇ, ಆಟ ಅಂದ್ರೂ ಒಂದೇ. ಲೌಕಿಕದಲ್ಲೂ ಹೇಳ್ತಾರೆ, ಲೈಫ್ ಈಸ್ ಅ ಗೇಮ್ ಪ್ಲೇಟ್ ಅಲ್ಲ. ಜೀವನ ಅಂದ್ರೆ ಒಂದು ಆಟ. ಇದನ್ನೇನ್ ಮಾಡ್ಬೇಕು? ನಾವು ಆಡ್ಬೇಕು. ಬಾಲ್ ಬಂದ್ರೆ ಏನ್ ಮಾಡ್ಬೇಕು? ಒದಿಬೇಕು. ಬಾಲಿಗೆ ಹೆದರ್ಕೊಂಡು ಓಡಬಾರ್ದು. ಪ್ಲೇಯರ್ಸ್ ಏನ್ ಮಾಡ್ತಾರೆ? ಬಾಲ್ ಬಂದ್ರೆ ಅದನ್ನ ಹೇಗೆ ಫುಟ್ಬಾಲ್ ಅವ್ರ ಹತ್ರ ಬಂದ್ರೆ ಅದ್ರ ಹಿಂದೆ ಹೋಗಿ ಓಡಿ ಗೋಲ್ ಮಾಡ್ತಾರೆ. ಹಾಗೆ ನಾವು ಕೂಡ ಏನ್ ಮಾಡ್ಬೇಕು? ಯಾವ್ದೇ ಪರಿಸ್ಥಿತಿ ಅನ್ನೋದು ಏನಾಗಿದೆ, ಬಾಲ್ ಇದ್ದಂಗೆ ನಾವ್ ಅದನ್ನ ಚೆನ್ನಾಗಿ ಆಡ್ಬೇಕು, ಚೆನ್ನಾಗಿ ಫೇಸ್ ಮಾಡ್ಬೇಕು. ಇದಕ್ಕೆ ಜೀವನಕ್ಕೆ ಒಂದು ಆಟ ಅಂತ ಹೇಳ್ತಾರೆ, ಒಂದು ನಾಟಕ ಅಂತ ಹೇಳ್ತಾರೆ. ಎರಡು ಒಂದೇ. ನಾಟಕಕ್ಕೆ ಒಂದು ಕಥೆ ಇರುತ್ತೆ, ಹಾಗೆ ಸೃಷ್ಟಿ ನಾಟಕಕ್ಕೆ ಏನಿದೆ? ಒಂದು ಕಥೆ ಇದೆ. ಬಾಬಾ ಹತ್ರ ಒಂದು ಕಥೆಗೆ ಅನೇಕ ಉಪಕಥೆಗಳಿರ್ತವೆ, ಗೊತ್ತಲ್ಲ? ಕಥೆಗಳಿಗೇನಿರ್ತದೆ? ಒಂದು ಅನೇಕ ಉಪಕಥೆಗಳಿರ್ತವೆ. ಉದಾಹರಣೆಗೆ ಮಹಾಭಾರತ ಅಂತ ಅನ್ಕೊಳ್ಳಿ. ಮಹಾಭಾರತದ ಒಂದೇ ಕಥೆ, ಅದರಲ್ಲಿ ಮತ್ತೆ ಅನೇಕ ಏನಿದಾವೆ? ಉಪಕಥೆಗಳಿದ್ದಾವೆ. ಮಹಾಭಾರತ ಪಾಂಡವ ಮತ್ತು ಕೌರವರಿಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಉಪಕಥೆಗಳೇನು? ಕೃಷ್ಣನ ರಾಜ್ಯದ ಒಂದು ಉಪಕಥೆ ಹೇಳ್ತಾರೆ. ಆಮೇಲೆ ಒಂದು ಜರಾಸಂಧನ ಒಂದು ಸಂದರ್ಭದ ಒಂದು ಉಪಕಥೆ ಹೇಳ್ತಾರೆ. ಆಮೇಲೆ ಏನು ಅರಗಿನ ಅರಮನೆದು ಒಂದು ಉಪಕಥೆ ಹೇಳ್ತಾರೆ. ಒಂದೊಂದು ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಊರಿನ ಅವರ ಸಂಬಂಧಿಕರಿಗೆ ಅವ್ರ ಸಂಬಂಧಪಟ್ಟಿದ್ದ ಒಂದು ಉಪಕಥೆಗಳನ್ನ ಹೇಳ್ತಾರೆ. ಹಂಗೆ ರಾಮಾಯಣನ ಒಂದು ಕಥೆ, ಅದರಲ್ಲಿ ಅನೇಕ ಉಪಕಥೆಗಳಿದಾವೆ. ಶಬರಿದು ಒಂದು ಉಪಕಥೆ ಬರುತ್ತೆ. ಆಮೇಲೆ ಅಹಿಲ್ಯದ ಒಂದು ಉಪಕಥೆ ಬರುತ್ತೆ. ಹಿಂಗೆ ಅನೇಕ ಉಪಕಥೆಗಳಿರ್ತವೆ. ಹಾಗೆ ಬಾಬೆದ್ರಸ್ಮೆ ಬಹುತ್ ಬಾಯ್ ಪ್ಲಾಟ್ ಅಂದ್ರೆ ಅದೇ ಉಪಕಥೆಗಳು ಬಹಳಷ್ಟನ್ನು ತೋರಿಸ್ತಾರೆ. ಲೇಕಿನ್ ಸ್ಟೋರಿ ಏಕೆ ಹೋತಿ, ಆದ್ರೆ ಆಟ ಮಾತ್ರ ಸ್ಟೋರಿ ಮಾತ್ರ, ಕಥೆ ಮಾತ್ರ ಒಂದೇ ಇರುತ್ತೆ. ಇಸಿ ತರಸೆ ಬೇಹದ್ ವರ್ಡ್ ಡ್ರಾಮಾ. ಹಾಗೆ ಇದು ಕೂಡ ಏನಾಗಿದೆ? ಒಂದು ಬೇಹದ್ದಿನ ಜಗತ್ತಿನ ನಾಟಕ. ಇದಕ್ಕೆ ನಾಟಕ ಅಂತಾನೂ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ನಾವೆಲ್ಲರೂ ಇದರಲ್ಲಿ ಏನಾಗಿದ್ದೇವೆ? ಪಾತ್ರಧಾರಿಗಳು. ಈಗ ನಾವೆಲ್ಲಾ ಪಾತ್ರಧಾರಿಗಳು ಏನ್ ಮಾಡ್ತಾ ಇದ್ದೇವೆ? ಪಾತ್ರ ಮಾಡ್ತಾ ಇದ್ದೇವೆ. ಎಲ್ಲಿ ಬಂದು ತಲುಪಿದ್ದೇವೆ ನಾವು?
ನಾಟಕಕ್ಕೆ 3 ತಾಸಿದ್ರೆ 1 ತಾಸು 2 ತಾಸು 3 ತಾಸು 1.5 ತಾಸಿಗೆ ಒಂದು ಇಂಟರ್ವೆಲ್ ಅಥವಾ ಮಧ್ಯಂತರ ಅಂತೇಳಿ ಕೊಡ್ತಾರೆ. ಒಂದು ಕಾಲ್ ಭಾಗ, ಮಧ್ಯ ಭಾಗ, ಮುಕ್ಕಾಲ್ ಭಾಗದಲ್ಲಿ ಕ್ಲೈಮ್ಯಾಕ್ಸ್ ಇಡ್ತಾರೆ. ಲಾಸ್ಟ್ ಅಲ್ಲಿ ಒಂದು ಮುಕ್ತಾಯ, ದ ಎಂಡ್ ಅಂತೇಳಿ ಬರುತ್ತೆ. ನಾವೆಲ್ಲಿದ್ದೀವಿ? ಕ್ವಾರ್ಟರ್ ನಲ್ಲಿದ್ದೀವೋ, ಇಂಟರ್ವೆಲ್ ನಲ್ಲಿದ್ದೀವೋ, ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವೋ, ಎಂಡ್ ಅಲ್ಲಿ ಇದೀವೋ? ಎಲ್ಲಿದ್ದೀವಿ? ಅಲ್ವಾ? ನಾವೆಲ್ಲ ಎಲ್ಲಿದ್ದೀವಿ ಇವಾಗ? ನಾಟಕದ ಎಂಡ್ ಅಲ್ಲಿ ಇದ್ದೀವಿ. ನಾಟಕ ಮುಗಿತಾ ಇದೆ. ಬಾಬೇತ್ರಿ ಜಿಸ್ಮೆ ಹಮ್ ಸಬ್ ಆಕ್ಟರ್ಸ್, ನಾವೆಲ್ಲ ಆಕ್ಟರ್ಸ್. ಈಗ ನಾಟಕ ಪೂರ್ಣ ಆಗ್ತಾ ಇದೆ. किसा स्टोरी पर यह शुरू होती है, हमारा यह पाठ कहाँ से शुरू हुआ? ನಾವು ಪಾತ್ರಧಾರಿಗಳು, ನಮ್ಮ ನಾಟಕ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಮುಗೀತದೆ? ಇದರ ಮಧ್ಯಂತರದಲ್ಲೆಲ್ಲ, ಆದಿ ಮತ್ತು ಅಂತ್ಯದ ಮಧ್ಯದಲ್ಲಿ ನಾಟಕದಲ್ಲಿ ಏನೇನಿರುತ್ತೆ ಇವೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರು? ಡೈರೆಕ್ಟರ್. ಈ ನಾಟಕದ ಡೈರೆಕ್ಟರ್ ಶಿವ ಬಾಬಾ ಪರಮಾತ್ಮ ನಮಗೆ ಇಡೀ ನಾಟಕದ ಪಾತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ. ಸಮಯಕ್ಕೆ ಬರುವಂತ ಎಲ್ಲಾ ಪಾತ್ರಧಾರಿಗಳು ಅವರೆಲ್ಲರ ಪಾತ್ರ ಪರಿಚಯವನ್ನ ನಮಗೆ ಡೈರೆಕ್ಟರೇ ಬಂದು ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ? ಯಾರದೋ ಮೂಲಕ ತಿಳಿಸ್ಕೊಟ್ಟಿಲ್ಲ, ಪರಮಾತ್ಮನೇ ಈ ನಾಟಕದ ಡೈರೆಕ್ಟರೇ ಬಂದು ತಿಳಿಸ್ಕೊಟ್ಟಿದ್ದಾರೆ. ಈ ನಾಟಕದಲ್ಲಿ ಯಾರ್ಯಾರಿದ್ದಾರೆ? ಹೀರೋ, ಹೀರೋಯಿನ್, ಅವ್ರದ್ದೆಲ್ಲರದು ಪಾತ್ರ ಇದೆ. ಬಾಬಾ ಹೇಳ್ತಾ ಇದ್ದಾರೆ ಇವೆಲ್ಲ ಮಾತುಗಳಿಗೆ ನಾಲೆಜ್ ಅಂತ ಹೇಳಾಗತ್ತೆ, ಜ್ಞಾನ ಅಂತ ಹೇಳಾಗತ್ತೆ. ಖಾಲಿ ನಾಟಕ ಅಂತ ಹೇಳ್ಬಿಟ್ರೆ ಕೆಲ್ಸ ನಡೆಯಲ್ಲ. ನಾಟಕ ಅಂದ್ಬಿಟ್ರೆ ಕೆಲ್ಸ ನಡೆಯಲ್ಲ. ಏನ್ ಹೇಳ್ಬೇಕಾಗತ್ತೆ? ಈ ಸೃಷ್ಟಿಯಲ್ಲಿ, ಈ ಸೃಷ್ಟಿ ಒಂದು ನಾಟಕ ಅಂತ ಹೇಳಿ ಬಿಟ್ರು ಅವ್ರು. ಅಷ್ಟೇ ಹೇಳಿದ್ರೆ ಸಾಲದು. ಆ ಮಾತು ಯಾಕೆ? ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ತಾನೇ ನಾವು. ಬಾಬಾ ಹೇಳ್ತಾರೆ ನಾಟಕ ಅಂತ ಹೇಳಿದ್ಮೇಲೆ ಆ ನಾಟಕದಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು, ಮತ್ತು ಎಲ್ಲಾ ಪಾತ್ರಧಾರಿಗಳು ಯಾರು, ಮತ್ತು ಒಂದ್ ನಾಟಕದಲ್ಲಿ ವಿಲನ್ ಇದೇ ಇರ್ತಾನೆ ತಾನೆ. ವಿಲನ್ ಇಲ್ಲದೆ ಇರುವಂತ ನಾಟಕ ಯಾವುದು ಹಿಟ್ ಆಗಲ್ಲ. ಎಷ್ಟು ದೊಡ್ಡ ವಿಲನ್ ಇರ್ತಾನೆ ಅಷ್ಟು ದೊಡ್ಡ ಸೂಪರ್ ಹಿಟ್ ಆಗುತ್ತ ಅಲ್ಲ? ಹಾಗೆ ಈ ನಮ್ಮ ನಾಟಕದಲ್ಲೂ ಕೂಡ ಸೂಪರ್ ವಿಲನ್ ಇದ್ದಾನೆ. ಯಾರು? ಮಾಯೆ, ರಾವಣ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ನಾಟಕ ಅಂತ ಹೇಳ್ಬಿಟ್ರೆ ಮುಗಿಯೋದಿಲ್ಲ ಕೆಲ್ಸ. ನಾಟಕದ ಹೀರೋ, ಹೀರೋಯಿನ್ ಎಲ್ಲರ ಪಾತ್ರದ ಪರಿಚಯ ಬೇಕು ತಾನೆ. ಬಾಬಾ ಹೇಳ್ತಾರೆ ಅಗರ್ ಕೋಯಿ ಡ್ರಾಮಾ ಕಾ ಆಕ್ಟರ್ ಹೈ और हम उनसे पूछे कि इसमें क्या स्टोरी है. ಉದಾಹರಣೆ, ಒಂದು ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಆ ಪಾತ್ರಧಾರಿಗಳಿಗೆ ನೀವು ಕೇಳ್ರಿ ಏನು ನಿಮ್ಮ ಸ್ಟೋರಿ ಅಂತ ಕೇಳಿದ್ರೆ ಆ ಸ್ಟೋರಿ ಹೆಂಗ್ ಶುರು ಆಗತ್ತೆ, ಯಾರ್ಯಾರು ಏನ್ ಪಾತ್ರ ಮಾಡ್ತಾರೆ, ಈ ನಾಟಕ ಹೆಂಗ್ ಶುರು ಆಗಿ ಹೆಂಗ್ ಎಂಡ್ ಆಗ್ತದೆ, ಇದ್ರ ಕ್ಲೈಮ್ಯಾಕ್ಸ್ ಏನು ಅಂತ ಕೇಳಿದ್ರೆ ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರೇನಾದ್ರೂ ಹೇಳಿದ್ರೆ ಏನಂತ? ಎಂತ ಮೂರ್ಖ ಇವನು, ಆ ನಾಟಕದಲ್ಲೇ ಪಾತ್ರ ಮಾಡ್ತಾ ಇದ್ದಾನಂತೆ, ಆಕ್ಟಿಂಗ್ ಮಾಡ್ತಾ ಇದ್ದಾನಂತೆ, ಆ ಸಿನಿಮಾ ಆಕ್ಟಿಂಗ್ ಮಾಡ್ತಿದ್ದಾನಂತೆ, ಆ ಸಿನಿಮಾದ ಕಥೆನೇ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವನನ್ನೇನಂತ ಹೇಳ್ತಾರೆ? ಅವನೊಬ್ನು ಮೂರ್ಖ, ಹೋಪ್ಲೆಸ್ ಫೆಲ್ಲೋ ಅಂತೇಳಿ ಹೇಗೆ ಹೇಳ್ತಾರ ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಇದು ನಾಟಕ ಅಂತ ಹೇಳಿದ್ರೆ ಕೆಲ್ಸ ನಡೆಯಲ್ಲ. ನಾಟಕ ಅಂತ ಹೇಳ್ತೀರಿ, ಇದು ಹೇಳ್ತೀರಿ ನಾನ್ ಪಾತ್ರಧಾರಿ ಹೇಳ್ತಾ ಇರ್ತಾನೆ ಲೌಕಿಕದಲ್ಲಿ. ಈ ಸೃಷ್ಟಿ ಒಂದು ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ಪರಮಾತ್ಮ ಅದರ ಸೂತ್ರಧಾರಿ, ಅವನ ಆಡಿಸುವಂತೆ ಆಡುವಂತ ಗೊಂಬೆಗಳು. ನಾನ್ ಇಷ್ಟೇ ಹೇಳಿದ್ರೆ ಕೆಲ್ಸ ಮುಗಿಲ್ಲ. ಹೇಳ್ರಿ, ಹೀರೋ ಯಾರಿಗತ್ತು, ಹೀರೋಯಿನ್ ಯಾರು, ವಿಲನ್ ಯಾರು, ಹೆಂಗ್ ಶುರು ಆಗುತ್ತೆ, ಇಂಟರ್ವೆಲ್ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ, ಎಂಡ್ ಹೆಂಗಾಗ್ತದೆ ಹೇಳ್ರಿ, ಯಾರು ಹೇಳ್ತಾರೆ? ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ಗೆ ಬಾಬಾ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಎಂಡ್ ವರೆಗೆ ಎಲ್ಲವನ್ನು ಕೂಡ ತಾನೇ ಡೈರೆಕ್ಟ್ ಆಗಿ ಬಂದು ಈ ನಾಟಕದ ಅಥವಾ ಬೇಹದ್ದಿನ ಸಿನಿಮಾದ ಡೈರೆಕ್ಟರೇ ಬಂದು ಎಲ್ಲಾ ಕಥೆಗಳ ಪರಿಚಯವನ್ನ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಎಲ್ಲವೂ ಗೊತ್ತಿದೆ ಇವಾಗ. ಬಾಬಾ ಹೇಳ್ತಾ ಇದ್ದಾರೆ ನಾಟಕ ಶುರು ಹೋತಾ ಹೈ ಉಸ್ಕಾ ಅಂತ ಭಿ ಹೋತಾ ಹೈ. ನಾಟಕ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಎಂಡು ಇದೆ ತಾನೆ. ಹಾಗಾದ್ರೆ ಅವ್ರು ಕೇಳಿ ನೋಡ್ರಿ, ಈ ಸೃಷ್ಟಿ ನಾಟಕ ಅಂತ ಹೇಳ್ತಾರಲ್ಲ, ಅದು ಎಂಡ್ ಹೆಂಗೆ? ಬಾಬಾ ಹೇಳ್ತಾರೆ ಎಂಡ್ ಇದೆಯೋ ಇಲ್ಲೋ? ಈ ನಾಟಕ ನಡೀತಾ ಇರುತ್ತಾ ಹೀಗೆ? ಎಂಡು ಇದೆ ತಾನೆ, ಹೆಂಗೆ ಎಂಡ್ ಆಗುತ್ತೆ? ಗೊತ್ತು ತಾನೆ ನಮ್ಗೆಲ್ಲ. ಇವೆಲ್ಲಾ ವಿಷಯಗಳನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ.
ಈ ಬೇಹದ್ದಿನ ನಾಟಕ ರಚಯಿತನನ್ನ ತಿಳ್ಕೊಂಡ್ಬಿಟ್ರೆ, ಯಾರು ರಚಯಿತ ಅಂದ್ರೆ ಏನು, ಡೈರೆಕ್ಟರ್ ಅವರ ತಿಳ್ಕೊಂಡ್ಬಿಟ್ರೆ, ಪ್ರಾರಂಭದಿಂದ ಹಿಡ್ಕೊಂಡು ಈ ನಾಟಕದ ಮುಖ್ಯ ಆಕ್ಟರ್ ನಿಂದ ಹಿಡ್ಕೊಂಡು ಎಂಡವರೆಗೂ, ಹೀರೋಯಿನ್ ಇರ್ಬೋದು, ವಿಲನ್ ಇರ್ಬೋದು, ಸೈಡ್ ಆಕ್ಟರ್ ಇರ್ಬೋದು, ಎಲ್ಲವೂ ನಮಗೆ ಪರಿಚಯ ಆಗ್ಬಿಡುತ್ತೆ. ಇವೆಲ್ಲ ಜ್ಞಾನವನ್ನ ಪ್ರತಿನಿತ್ಯ ಕ್ಲಾಸ್ ನಲ್ಲಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. बाबा कहते रहे उनको मालूम है कि इसका पहला डायरेक्टर और क्रिएटर कौन है. क्रिएट कहेंगे, क्रिएटर यार सुप्रीम सोल ತಂದೆ ಪರಮಾತ್ಮ, ನಾವೆಲ್ಲ ಆಕ್ಟರ್ಗಳು. ಬಾಬಾ ಹೇಳ್ತಾ ಇದ್ರೆ ವಹ ಲೇಕಿನ್ ವಹ ಹೈ ಆಕ್ಟರ್. ನೋಡಿ, ಪರಮಾತ್ಮ ಆಕ್ಟರ್ ಕೂಡ ಆಗಿದ್ದಾರೆ. ಡೈರೆಕ್ಟರ್ ಹೌದು, ಮತ್ತೆ ಯಾರು ಆಕ್ಟರ್ ಕೂಡ ಹೌದು. ಏನ್ ಆಕ್ಟಿಂಗ್ ಮಾಡ್ತಾರೆ ಪರಮಾತ್ಮ? ಪರಮಾತ್ಮನು ಇದ್ರ ಆಕ್ಟರು. ಏನ್ ಆಕ್ಟಿಂಗ್ ಮಾಡ್ತಾರೆ ಪರಮಾತ್ಮ? ಡೈರೆಕ್ಟರ್ ಪನಕಿ ಏನ್ ಆಕ್ಟಿಂಗ್ ಮಾಡ್ತಾರೆ? ಏನ್ ಆಕ್ಟ್ ಪರಮಾತ್ಮಂದು ಈ ನಾಟಕದಲ್ಲಿ? ಡೈರೆಕ್ಟರ್ ನ ಆಕ್ಟಿಂಗ್. ಮಾರ್ಗದರ್ಶಕ. ಡೈರೆಕ್ಟರ್ ಅಂತಂದ್ರೆ ಏನು? ಮಾರ್ಗದರ್ಶನ ಮಾಡೋನು, ಗೈಡ್ ಮಾಡೋನು, ಹೀಗ್ ಮಾಡ್ರಿ ಅಂತ ಹೇಳೋನು. ಅವನಿಗೆ ಗುರು ಅಂತಾನು ಹೇಳ್ಬೋದು, ಡೈರೆಕ್ಟರ್ ಅಂತಾನು ಕೂಡ ಹೇಳ್ಬೋದು. ನೋಡಿ, ಏಕ್ ಹಿ ಬಾರ್ ಆಕರ್ ಆಕ್ಟರ್ ಬಂತ. ನೋಡಿ, ಪರಮಾತ್ಮ ಆಕ್ಟಿಂಗ್ ಮಾಡ್ಲಿಕ್ಕೆ ಬರೋದು ಒಂದೇ ಸಲ. ಸಂಗಮಯುಗದಲ್ಲಷ್ಟೇ ಬಂದು ಅವರು ಇಂತ ದೊಡ್ಡ ಆಕ್ಟಿಂಗ್ ಮಾಡೋಗ್ಬಿಡ್ತಾರೆ. ನಾವೆಲ್ಲ 84 ಜನ್ಮ, 4 ಯುಗದಲ್ಲೂ ಏನ್ ಮಾಡ್ತೀವಿ ನಾವು? ಆಕ್ಟಿಂಗ್ ಮಾಡ್ತೀವಿ. अभी डायरेक्टर बन करके एक्ट कर रहा हूँ. वह कहते इस नाटक की शुरुआत में करता हूँ कैसे? जो ಪ್ಯೂರಿಫೈಡ್ ಸತ್ಯುಗಿ ದುನಿಯಾ ಹೇ. ಸತ್ಯುಗ ಹೇಗಿತ್ತು? ಬಹಳ ಪ್ಯೂರಿಫೈಡ್ ಇತ್ತು. ಅದಕ್ಕೆ ಹೊಸ ಜಗತ್ತು ಅಂತ ಕರೀತಾರೆ, ನ್ಯೂ ವರ್ಲ್ಡ್ ಅಂತ ಕರೀತಾರೆ, ಸ್ವರ್ಣಿಮ ಜಗತ್ತು ಅಂತ ಕರೀತಾರೆ. ಯಾರನ್ನ ಕ್ರಿಯೇಟ್ ಮಾಡ್ತಾರೆ? ನ್ಯೂ ವರ್ಲ್ಡ್ ಅನ್ನ, ಗೋಲ್ಡನ್ ಏಜ್ ಅನ್ನ ಕ್ರಿಯೇಟ್ ಮಾಡೋರು ಯಾರು? ಕ್ರಿಯೇಟರ್ ಶಿವ ಬಾಬಾ. ನೋಡ್ರಿ, ಕ್ರಿಯೇಟರು ಅವರೇ, ಡೈರೆಕ್ಟರು ಅವರೇ ನಾಟಕದ್ದು. ಈಗ ಬಾಬಾ ಹೇಳ್ತಾ ಇದಾರೆ, ಈಗ ಪವಿತ್ರತೆಯನ್ನ ಧಾರಣೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಾವು ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಿದ್ದಾರೆ. ಮಕ್ಕಳೇ ಏನ್ ಮಾಡ್ರಿ? ಪವಿತ್ರತೆಯನ್ನ ಧಾರಣೆ ಮಾಡ್ಕೊಡಿ. ಸಭಿ ಆಕ್ಟರ್ಸ್ ಅಭಿ ಪ್ಯೂರಿಫೈಡ್ ಬನ್ ರಹೆ ಹೈ. ಎಲ್ಲಾ ಆಕ್ಟರ್ಸ್ ಏನಾಗ್ತಾ ಇದಾರೆ ಇವಾಗ? ಪ್ಯೂರಿಫೈ ಅಂದ್ರೆ ಏನು ನೋಡ್ರಿ, ಮಮ್ಮ ಬಹಳ ಚಾಣಾಕ್ಷ ಇದ್ರು. ಆ ಕಾಲದಲ್ಲಿ ಇಂಗ್ಲಿಷ್ ಮೀಡಿಯಂ ಓದಿದ್ರು. ಅವರ ನಾಲೆಜ್ ಅಲ್ಲಿ, ಅವರ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ವರ್ಡ್ ಅನ್ನೇ ಜಾಸ್ತಿ ಕೇಳ್ತೀವಿ. ಪ್ಯೂರಿಫೈ ಅಂದ್ರೆ ಏನು? ಬಾಬಾ ದಿನ ಪವಿತ್ರತೆ ಅಂತ ಹೇಳ್ತಾರೆ, ಮಮ್ಮ ಪ್ಯೂರಿಫೈ ಅಂತ ಹೇಳ್ತಾರೆ. ಎಲ್ಲಾ ಆತ್ಮಗಳನ್ನ ಬಾಬಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ? ಪ್ಯೂರಿಫೈ, ಪವಿತ್ರ ಮಾಡ್ಲಿಕ್ಕೆ ಬಂದಿದ್ದಾರೆ, ಪವಿತ್ರ ಮಾಡ್ತಾ ಇದ್ದಾರೆ. फिर इन्हीं एक्टर्स के द्वारा अनेक जन्मों का चक्र चलता है. ನೋಡಿ, ಬಾಬಾ ನಾವು ಮಕ್ಕಳಿಗೆ ಏನ್ ಡೈರೆಕ್ಷನ್ ಕೊಡ್ತಾರೆ, ಅದರ ಆಧಾರದ ಮೇಲೆ ಈ ಚಕ್ರ ಸ್ಟಾರ್ಟ್ ಆಗತ್ತೆ, ನಡೆಯುತ್ತೆ. ಬಾಬಾ ನಾವು ಮಕ್ಕಳಿಗೆ ಜ್ಞಾನ ಹೇಳ್ತಾರೆ, ಮಕ್ಕಳೆಲ್ಲ, ಆತ್ಮಗಳೆಲ್ಲ ಪವಿತ್ರ ಆಗ್ತಾರೆ. ಪವಿತ್ರ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ದೇವತೆಗಳ ಕಿಂಗ್ಡಮ್ ಸ್ಟಾರ್ಟ್ ಆಗತ್ತೆ. ನೋಡ್ರಿ, ಇದು ಒಂದ್ ರೀತಿ ನಾಟಕದ ಕತೆ, ಹಾಗೆ ಸಿನಿಮಾದ ಕತೆ ಹೆಂಗೆ ಹೇಳ್ತಾ ಇದ್ದಾರೆ ಮಮ್ಮ ಇವತ್ತು. ಜ್ಞಾನವನ್ನ ಸ್ಟೋರಿ ರೂಪದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲಾ ಆತ್ಮಗಳನ್ನ ಡೈರೆಕ್ಟರ್ ಬಂದು ಪ್ಯೂರಿಫೈ ಮಾಡ್ತಾರೆ. ಪ್ಯೂರಿಫೈ ಆಗಿರುವಂತ ಆತ್ಮಗಳೆಲ್ಲ ಹೋಗಿ ಎಲ್ಲಿ ಹೋಗ್ತಾರೆ? ಅವರು ಒಂದು ದೈವಿ ಕಿಂಗ್ಡಮ್ ಸ್ಟಾರ್ಟ್ ಆಗ್ತದೆ. ಆ ದೈವಿ ರಾಜ್ಯ ಸ್ಟಾರ್ಟ್ ಆಗುತ್ತೆ. ಗೋಲ್ಡನ್ ಏಜ್ ಸ್ಟಾರ್ಟ್ ಆಗ್ತದೆ. ಅಲ್ಲೆಲ್ಲ ಯಾರು ಪ್ಯೂರಿಫೈ ಆಗಿರ್ತಾರಲ್ಲ ಅವರೆಲ್ಲ ಆತ್ಮಗಳು ಆ ದೈವಿ ಕಿಂಗ್ಡಮ್ಗೆ, ಆ ಒಂದು ದೇವತೆಗಳ ರಾಜಧಾನಿಗೆ ಹೋಗ್ತಾರೆ. ಕಿಂಗ್ಡಮ್ ದೋ ಯುಗ. ಕಿಂಗ್ಡಮ್ ನಲ್ಲಿ 2 ಯುಗ ಇರುತ್ತೆ. ಯಾವ್ಯಾವುದು? ಸೂರ್ಯವಂಶಿ, ಚಂದ್ರವಂಶಿ ರೂಪದಲ್ಲಿ ನಡೀತದೆ. ಬಾಬಾ ಹೇಳ್ತಾರೆ, ಚಂದ್ರವಂಶಿ, ಸೂರ್ಯವಂಶಿ ಆಕ್ಟರ್ ನ ಪಾತ್ರ ಇವಾಗ ಪೂರ್ಣ ಆಗತ್ತೆ. ನಂತರ ಏನಾಗ್ತೀವಿ? ಕೆಳಗಡೆ ಇಳಿತಾರೆ. ಅದೇ ದೇವತೆಗಳು ವಾಮ ಮಾರ್ಗಕ್ಕೆ ಇಳಿದು ಬಿಡ್ತಾರೆ. ನಂತರ ಇನ್ನೊಂದು ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗ್ತಾರೆ. ದೇವತೆಗಳೆಲ್ಲ ಏನಾಗಿ ಕನ್ವರ್ಟ್ ಆಗ್ತಾರೆ? ಹಿಂದೂಗಳಾಗಿ ಕನ್ವರ್ಟ್ ಆಗ್ತಾರೆ. ಆಮೇಲೆ ಮುಸಲ್ಮಾನರಾಗ್ಲಿ ಆಗಿ, ಇಸ್ಲಾಂ ಆಗಿ, ಬೌದ್ಧ ಆಗಿ, ಕ್ರಿಶ್ಚಿಯನ್ ಧರ್ಮ, ಬೇರೆ ಬೇರೆ ಧರ್ಮನೂ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ದೇವತಾ ಧರ್ಮದವರು ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿನೂ ಕೂಡ ಆಗಿ ಹೋಗ್ಬಿಡ್ತಾರೆ. ಬೇರೆ ಬೇರೆ ಧರ್ಮ ಕೂಡ ಸ್ಥಾಪನೆ ಆಗುತ್ತೆ. ತೋ ದೇಖೋ ನಾಟಕ ಕಿ ಸ್ಟೋರಿ ಕಹಾ ಸೆ ಶುರು ಹುಯಿ. ನೋಡಿ, ನಾಟಕದ ಸ್ಟೋರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು?
ಮತ್ತೆ ಎಲ್ಲಿಗೆ ಮುಗೀತದೆ ಅಲ್ವಾ? ಎಲ್ಲ ನೋಡಿ ಎಷ್ಟು ಸಂಕ್ಷಿಪ್ತವಾಗಿ ಸ್ಟೋರಿಯನ್ನ ನಮ್ಮಮ್ಮ ಹೇಗೆ ಹೇಳಿದ್ರು. उसके बीच में दूसरे बाय प्लॉट कैसे चलते ಆಯ್ತಾ? ಇಲ್ಲಿವರೆಗೆ ಸತ್ಯಯುಗ ತ್ರೇತಾಯುಗ. ಆಮೇಲೆ ನೋಡ್ರಿ ಹೆಂಗೆ ಕತೆ, ಹೆಂಗೆ ಅದ್ರ ಮೋಡ್ ಹೆಂಗ್ ಚೇಂಜ್ ಆಯ್ತು. ಸುಖ ಇತ್ತು, ಇದ್ದಕ್ಕಿದ್ದಂಗೆ ಏನಾಗ್ಬಿಟ್ಟ ವಿಲನ್ ಎಂಟರ್ ಆಗ್ತಾನೆ ಅಲ್ವಾ? ಬೈ ಪ್ಲಾಟಿಂಗ್ ಸ್ಟಾರ್ಟ್ ಆಗ್ತದೆ, ಅದು ಮೋಡ್ ಹೆಂಗ್ ಸ್ಟಾರ್ಟ್ ಆಗ್ತದೆ. ಸಭಿ ವೃತ್ತಾಂತ ಬೈಟ್ ಕರ್ಕೆ ಸಂಜಾತಿ, ಇವೆಲ್ಲ ವೃತ್ತಾಂತವನ್ನ ನಮಗೆ ಯಾರು ತಿಳಿಸ್ಕೊಡ್ತಾರೆ? ಡೈರೆಕ್ಟರ್ ಆಗಿರುವಂತ ಪರಮಾತ್ಮ. ಈಗ ನಾಟಕ ಪೂರ್ಣ ಆಗಲಿದೆ, ಸ್ಟೋರಿ ಇನ್ನು ಮುಗುದಿಲ್ಲ, ಇನ್ನು ನಾವು ಡ್ರಾಮಾ ಮಾಡ್ತಾ ಇದ್ದೀವಿ. ಎಲ್ಲಿ ಬಂದ್ ತಲುಪಿದೀವಿ ಇವಾಗ? ಎಂಡ್ ಅಲ್ಲಿ. ನಾಟಕ 3 ಗಂಟೆ ಮೇ ಪೂರಾ ಹೋತಾ ಹೈ. ಆ ನಾಟಕ, ಆ ಸಿನಿಮಾ 3 ಗಂಟೆಯಲ್ಲಿ ಮುಗಿಯುತ್ತೆ. 3 ಗಂಟೆ ಇರುತ್ತಾ? 3 ಗಂಟೆ ಇರುತ್ತೆ, 2 ಗಂಟೆ ಇರುತ್ತೆ, 2.5 ಗಂಟೆ ಇರುತ್ತಾ? ಎಷ್ಟ್ ಗಂಟೆ ಇರುತ್ತೆ? ಮೊದ್ಲೆಲ್ಲ 3 ತಾಸಿತ್ತು. ಈಗ ಮನುಷ್ಯರಿಗೆ ಸಿನಿಮಾ ನೋಡ್ಲಿಕ್ಕೂ ಏನಿಲ್ಲ, ತಾಳ್ಮೆ ಇಲ್ಲ. ಒಂದ್ ಕಡೆ ಕುತ್ಕೊಂಡು ನೋಡ್ಲಿಕ್ಕೂ ಇರ್ಲಿಕ್ಕೂ, ಒಂದ್ ಜಾಗದಲ್ಲಿ ಕುತ್ಕೊಂಡು ಇರ್ಲಿಕ್ಕೆ ತಾಳ್ಮೆ ಇಲ್ಲ. ಜನರಿಗೆ ಅದೇ ಆಶ್ಚರ್ಯ, ನೀವ್ ಹೆಂಗ್ ಅಲ್ಲಿ ಹೋಗಿ ಹಿಂಗೆ ಕುತ್ಕೋತೀರಿ ಅಂತ. ಬಿಕೆಗಳಿಗೆ ಇಷ್ಟು ಪೇಶನ್ಸ್ ಇದೆ, ಇಷ್ಟು ತಾಳ್ಮೆ ಕೊಟ್ಟಿದ್ದಾರೆ ಬಾಬಾ, ಇಷ್ಟು ಮನಸ್ಸನ್ನ ಸ್ಥಿರ ಮಾಡಿದ್ದಾರೆ ಬಾಬಾ. ಮನಸ್ಸು ಯಾರ್ದು ಸ್ಥಿರ ಇರುತ್ತೆ ಅವ್ರು ಮಾತ್ರ 1 ಗಂಟೆ ಸುಮ್ಮನೆ ಕೂತಿರ್ತಾರೆ. ಇಲ್ಲ ಅಂದ್ರೆ ನಾವು ನೋಡ್ತೀವಲ್ಲಿ ಹಿಂದೆ ಕೆಲವರು ಕೂತಿರ್ತಾರೆ, ಸಣ್ಣವ್ರು ಪಾಪ, ನಾನು ಯಾರನ್ನೂ ಉದ್ದೇಶಿಸಿ ಹೇಳ್ತಾ ಇಲ್ಲ. ಕೆಲವರು 1 ಗಂಟೆಯಲ್ಲಿ 20 ಸಲ ಹೊರಗೆ ಹೋಗ್ತಾರೆ. ಒಳಗೆ 20 ಸಲ ಏನ್ ಕೆಲ್ಸ ಇರುತ್ತೆ? 1 ಸಲ 2 ಸಲ ಕೆಲ್ಸ ಇರುತ್ತೆ ಅನ್ಕೋಬಹುದು ಅಲ್ವಾ? ಹಿಂಗೆ ಸುಮ್ನೆ ಬಾಬಾನ್ ಮುಂದೆ ಮೆಡಿಟೇಷನ್ ಮಾಡ್ಕೊಂಡು ಕುತ್ಕೊಳ್ಳಿಕ್ಕೆ, ಕ್ಲಾಸ್ ಕೇಳಲಿಕ್ಕೆ ಏನ್ ಬೇಕು? ಬಹಳ ಇದು ಸ್ಥಿರ ಇರ್ಬೇಕು. ಮನಸ್ಸು ಬುದ್ಧಿ ಸ್ಥಿರ ಇಲ್ಲ ಅಂತಂದ್ರೆ ಶರೀರ ಒಂದೇ ಕಡೆ ಕುತ್ಕೊಳ್ಳಿಕ್ ಆಗೋದಿಲ್ಲ, ವಿಲಿ ವಿಲಿ ಅಂತ ಒದ್ದಾಡಿ ಹೋಗ್ತದೆ ಅಲ್ವಾ? ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ? ಏನ್ ತಿಳಿಸ್ಕೊಡ್ತಾ ಇದ್ರು? ಏನ್ ತಿಳಿಸ್ತಾ ಇದ್ರು? ನಾಟಕ ಮುಗಿತಾ ಇದೆ, ಎಲ್ಲಿಂದ ಎಲ್ಲಿಗೋ ಹೋಯ್ತು ವಿಷಯ. ಒಂದ್ ನಾಟಕ ಮೊದ್ಲೆಲ್ಲ 3 ತಾಸು ಇರ್ತಿತ್ತು, 3 ತಾಸು ಸಿನಿಮಾ ಇರ್ತಿತ್ತು. ಈಗ 2.5 ತಾಸು. ಮುಂದೆ ಮೋಸ್ಟ್ಲಿ ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಟೈಮ್ ನೆನ್ಪಿಟ್ಕೊಳ್ರಿ, ಬೇಕಾದ್ರೆ ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ. ಒಂದ್ ನಾಟಕ 3 ಗಂಟೆ ಮೇ ಪೂರ. ಬಾಬನ್ ಕಾಲದಲ್ಲಿ 3 ಗಂಟೆ ನಾಟಕ, ಸಿನಿಮಾನೂ ಅಲ್ಲ. ಇವಾಗ ನಾಟಕ ನೋಡೋದೇ ಇಲ್ಲ ಯಾರು. ಇಲ್ಲ 15 ನಿಮಿಷ ಇದೆ ನಾಟಕ ನೋಡ್ರಿ ಅಂದ್ರೂ ಯಾರು ನೋಡಲ್ಲ. ಸಿನಿಮಾ ಬೇಕಲ್ಲ ನೋಡ್ತಾರೆ 2 ತಾಸು ಕುತ್ಕೊಂಡು. ಇನ್ನ ಅರ್ಧ ಗಂಟೆ ಇದ್ದಾಗ ಆಗ್ಲೇ ಶುರು ಆಗ್ತದೆ, ಹೋಗ್ಬೇಕು, ಮುಗೀತು, ನಡೀತು, ಮುಗಿದೋಯ್ತು ಅಂತ. ಪೇಶನ್ಸ್ ಇಲ್ಲ ಜನರಿಗೆ ಅಲ್ವಾ? ಬಾಬಾ ಹೇಳ್ತಾರೆ, ಹಾಗಾದ್ರೆ ಈ ಸೃಷ್ಟಿ ನಾಟಕ ಎಷ್ಟು ಸಮಯ ನಡೆಯುತ್ತೆ? 5,000 ವರ್ಷದವರೆಗೆ ಈ ನಾಟಕ ನಡೀತಾ ಇದೆ. ಬಾಕಿ ಉಸ್ಮೆ ಥೋಡಿ ವರ್ಷ, 5,000 ವರ್ಷದಲ್ಲಿ ಇನ್ನಿರೋದು ಸ್ವಲ್ಪೇ ಸಮಯ. ಬಸ್ ಅಭಿ ಉಸ್ಕಿ ತಯಾರಿ ಹೈ. ಈಗ ದ ಎಂಡ್ ಅಂತ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ ಅಷ್ಟೇ. ಮುಗಿದ್ಮೇಲೆ ಏನಾಗ್ತದೆ? ಸ್ಕ್ರೀನ್ ನಲ್ಲಿ ಏನಂತ ಬರುತ್ತೆ? ದ ಎಂಡ್, ಮುಕ್ತಾಯ ಅಂತ ಬರುತ್ತೆ. ಈಗ ಅಷ್ಟೇ ಬಾಕಿ ಇರೋದು, ಮುಕ್ತಾಯ. ಟೂ ಲೇಟ್ ಬೋರ್ಡ್ ಹಾಕ್ತಾರಲ್ಲ ಬಾಬಾ, ಲೇಟ್, ಟೂ ಲೇಟ್, ಮುಗೀತು, ಎಂಡ್ ಆಯ್ತು ನಾಟಕ, ಅಷ್ಟೇ ಉಳ್ಕೊಂಡಿದೆ ಇವಾಗ. ಅದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ. ಕ್ಲೈಮ್ಯಾಕ್ಸ್ ನಲ್ಲಿ ಇದೀವಿ ಇವಾಗ. ಇನ್ ಸ್ವಲ್ಪ ದಿನ ಏನಾಗುತ್ತೆ? ಮುಗಿದೋಗ್ಬಿಡುತ್ತೆ. ಕನ್ಕ್ಲೂಷನ್ ಗೆ ಬಂದ್ಬಿಡ್ತಾನೆ ಡೈರೆಕ್ಟರ್. ಸಿನಿಮಾ ನೋಡ್ತಾ, ನಾಟಕ ನೋಡ್ತಾ ಗೊತ್ತಾಗತ್ತಾ ಕನ್ಕ್ಲೂಷನ್ ಗೆ ಬಂತು. ಕನ್ಕ್ಲೂಷನ್ ಗೆ ಬರ್ತಿದಂಗೆ ಹೇಳ್ಲಿಕ್ಕೆ ಶುರು ಮಾಡ್ಬಿಡ್ತಾರಲ್ಲ, ಗೊತ್ತಾ? ಸಿನಿಮಾ ಟಾಕೀಸ್ ಹೋದ್ರು ನೋಡಿರ್ಬೋದು. ಕನ್ಕ್ಲೂಷನ್ ಗೊತ್ತಾಯ್ತು, ಈ ನಾಟಕದ ಸ್ಟೋರಿ ಗೊತ್ತಾಯ್ತಾ, ಮುಗೀತಂತ. ಇನ್ನೂ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಇರುತ್ತೆ, ಅವಾಗ್ಲೇ ಎದ್ದೇಳಿಕ್ ಶುರು ಮಾಡ್ಬಿಡ್ತಾರಲ್ಲ. ಆಗ್ತಾರೆ ತಾನೆ ಅಂತ ಟೈಮ್ ಇವಾಗ. ಬಾಬಾ ಈಗ ಕನ್ಕ್ಲೂಷನ್ ಗೆ ಬರ್ತಾ ಇದ್ದಾರೆ, ಎಲ್ಲ ಮುಗೀತಾ ಇದೆ, ಅದಕ್ಕೆ ತಯಾರಿಗಳು ನಡೀತಾ ಇದೆ. ಅಭಿಯ ನಾಟಕ ಪೂರಾ ಹೋಕರ್ಕೆ ಫಿರ್ ನಾಟಕ ಮುಗಿದ ಮೇಲೇನು ಫಿರ್ ರಿಪೀಟ್ ಹೋತಿ, ಮತ್ತೆ ಅದು ಪುನರಾವರ್ತನೆ ಆಗತ್ತೆ. ಈ ಎಲ್ಲಾ ವೃತ್ತಾಂತವನ್ನ ನಾವು ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ಯಾವಾಗ್ಲೂ ಈ ನಾಟಕದ ಜ್ಞಾನವನ್ನ ಬುದ್ಧಿಯಲ್ಲಿ ಇಟ್ಕೋಬೇಕು. ಇದಕ್ಕೆ ಜ್ಞಾನ ಎಂದು ಹೇಳಲಾಗತ್ತೆ. ಈಗ ನೋಡಿ, ಬಾಬಾ ಬಂದು ಹೊಸ ಭಾರತ, ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಭಾರತ ಯಾವಾಗ ಹೊಸದಿತ್ತು ಅವಾಗ ಜಗತ್ತು ಬಹಳ ಏನಿತ್ತು? ದೊಡ್ಡದಿತ್ತು. ಇವತ್ತು ಹಳೇ ಭಾರತ ಹಳೇ ಜಗತ್ತಾಗೋಗ್ಬಿಟ್ಟಿದೆ ಅಲ್ವಾ? ಬಾಬಾ ಬಂದು ಭಾರತ ಅವಿನಾಶಿ ಖಂಡಾಗಿದೆ, ಪ್ರಾಚೀನ ಖಂಡಾಗಿದೆ ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ.
ಮೊದ್ಲು ದೇಶ ದೊಡ್ಡದಿತ್ತು, ಅಂದ್ರೆ ಇಡೀ ಜಗತ್ತೇ ಒಂದೇ ಭಾರತವಾಗಿತ್ತು. ಈಗ ದೇಶ ಅಂತ ಹೇಳ್ತಾರೆ, ಅನೇಕ ದೇಶಗಳಿದ್ದಾವೆ ಇವಾಗ. ಅಲ್ಲಿ ಬೇರೆ ಬೇರೆ ದೇಶಗಳೇ ಇರ್ಲಿಲ್ಲ, ಇಡೀ ಜಗತ್ತೇ ಒಂದು ದೇಶ. ಈಗ ಇಡೀ ಜಗತ್ತೇನಾಗಿ ಹೋಗಿದೆ, ಖಂಡ 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 ಅಂದ್ರೆ ಏನು, ತುಂಡು ತುಂಡು, ಖಂಡ ಅಂತ ಇದೀವಲ್ಲ, ಖಂಡ್ ತುಂಡು ತುಂಡಾಗೋಗ್ಬಿಟ್ಟಿದೆ. ಆಮೇಲೆ ಆ ಖಂಡಗಳಲ್ಲಿಯೂ ತುಂಡು ಮಾಡಿ ದೇಶ ಅಂತ ಮಾಡಿದ್ದಾರೆ. ಆ ದೇಶದಲ್ಲಿ ಮತ್ತೆ ತುಂಡು ಮಾಡಿದ್ದಾರೆ, ಉತ್ತರ ಭಾರತ, ದಕ್ಷಿಣ ಭಾರತ, ಮತ್ತೆ ಅದರಲ್ಲಿ ತುಂಡು, ದಕ್ಷಿಣ ಭಾರತದ ಅನೇಕ ರಾಜ್ಯಗಳು, ದಕ್ಷಿಣ ಭಾರತದ ಅನೇಕ ರಾಜ್ಯಗಳು, ರಾಜ್ಯದಲ್ಲಿ ಮತ್ತೆ ತುಂಡುಗಳು, ತಾಲೂಕು, ಆಮೇಲೆ ಮತ್ತೆ ಅದರಲ್ಲಿ ತುಂಡು, ಹಳ್ಳಿ, ಗ್ರಾಮ, ಹೋಬಳಿ, ಎಷ್ಟೊಂದು ತುಂಡು ತುಂಡಾಗಿದೆ. ಪರಂತು ವಾಸ್ತವೇ ಸಾರಿ ವರ್ಲ್ಡ್ ಸಾರಿ ಪೃಥ್ವಿ ಪರ್ ಏಕ ಭಾರತ ರಾಜ್ಯ ಥಾ. ಆದ್ರೆ ಒಂದು ಸಮಯದಲ್ಲಿ ವಾಸ್ತವವಾಗಿ ಇಡೀ ಜಗತ್ತಿನಲ್ಲಿ, ಇಡೀ ಪೃಥ್ವಿಯಲ್ಲಿ ಒಂದೇ ಭಾರತದ ರಾಜ್ಯವಾಗಿತ್ತು. ನೋಡ್ರಿ, ಭಾರತ ಏನಾಗಿತ್ತು ಅವಾಗ? ದೇಶ ಅಲ್ಲ, ರಾಜ್ಯವಾಗಿತ್ತು. ಇಡೀ ಜಗತ್ತೇ ಭಾರತ ರಾಜ್ಯವಾಗಿತ್ತು. ನೋಡಿ, ಬಾಬಾ ಹೇಳ್ತಾರೆ, ಈಗ ಭಾರತ ಏನಾಗಿದೆ? ಖಂಡನೂ ಅಲ್ಲ, ದೇಶ. ಎಷ್ಟೋ ತುಂಡುಗಳಾಗಿ ಒಂದು ತುಂಡು ಭಾರತ ಆಗಿದೆ. ಮೊದ್ಲು ಇಡೀ ಜಗತ್ತೇ ಭಾರತ ದೇಶ ಅಲ್ಲ, ರಾಜ್ಯವಾಗಿತ್ತು. ಬಾಬಾ ಹೇಳ್ತಾ ಇದ್ದಾರೆ, ಅದಕ್ಕೆ ಪ್ರಾಚೀನ ಭಾರತ ಅಂತ ಹೇಳಲಾಗತ್ತೆ. ಆ ಸಮಯದಲ್ಲಿ ಭಾರತಕ್ಕೆ ಏನಂತ ಗಾಯನ ಮಾಡಿದ್ರು? ಸೋನೆ ಕಿ ಚಿಡಿಯಾ, ಬಂಗಾರದ ಪಕ್ಷಿಯಾಗಿತ್ತು. ಏನಾಗಿತ್ತು ಅವಾಗ ಭಾರತ? ಬಂಗಾರದ ಪಕ್ಷಿಯಾಗಿತ್ತು ಅಂತ ಭಾರತಕ್ಕೆ ಕರೀತಾರೆ. ಬಂಗಾರದ ಪಕ್ಷಿ ಅಂದ್ರೆ ಏನು? ಅಷ್ಟು ಸುಂದರ, ಅಷ್ಟು ಗೋಲ್ಡ್, ಏನ್ ನೋಡಿದ್ರು ಗೋಲ್ಡ್ ಅಂತ. ಬಾಬಾ ಹೇಳ್ತಾರೆ, ಇಡೀ ಪೃಥ್ವಿ ಮೇಲೆ ಕೇವಲ ಭಾರತದ ಕಂಟ್ರೋಲ್ ಇತ್ತು. ಇಡೀ ಜಗತ್ತನ್ನ ಯಾರು ಆಳ್ತಿದ್ರು? ಭಾರತ ಆಳ್ತಿತ್ತು. ಒಂದೇ ರಾಜ್ಯ ಇತ್ತು ಮತ್ತು ಒಂದೇ ಧರ್ಮ ಇತ್ತು. ಬಾಬಾ ಹೇಳ್ತಾ ಇದ್ದಾರೆ, ಪೂರಾ ಸುಖ ಇತ್ತು. ಬಾಬಾ ಹೇಳ್ತಾ ಇದ್ದಾರೆ, ಅಭಿ ಇಸ್ಲಿಯೇ ಬಾಬಾ ಕತೆ ಇಸ್ಕಾ ಡಿಸ್ಟ್ರಕ್ಷನ್ ಕರ್ಕೆ. ಈಗೇನಾಗಿ ಹೋಗ್ಬಿಟ್ಟಿದೆ? ಭಾರತ ತುಂಡು ತುಂಡಾಗಿ ಹೋಗ್ಬಿಟ್ಟಿದೆ. ಈಗ ಇಂಥ ಭಾರತ ಅಥವಾ ಇಡೀ ಜಗತ್ತು ಏನಾಗಲಿದೆ? ಡಿಸ್ಟ್ರಕ್ಟ್ ಆಗ್ಲಿದೆ, ವಿನಾಶ ಆಗತ್ತೆ. ವಿನಾಶ ಆದ್ಮೇಲೆ ಮತ್ತೆ ಒಂದೇ ರಾಜ್ಯ, ಒಂದೇ ಧರ್ಮ, ಮತ್ತೆ ಅದೇ ಪ್ರಾಚೀನ ದೇಶ ಬರಲಿದೆ. ಸಮಜಾ? ಅರ್ಥ ಆಯ್ತಾ ಕತೆ? ನೋಡಿ, ಮಮ್ಮ ಎಷ್ಟು ಸುಂದರವಾಗಿ, ಎಷ್ಟು ವಿಶೇಷ ಇದೆ ತಾನೆ. ಎಂತ ಬಹಳ ಜಾಣರು, ಒಂದು ಬುದ್ಧಿವಂತರು ಹೇಳುವ ರೀತಿಯಿಂದ ಒಂಥರ ಏನಂತ ರಾಯಲ್ ರೂಪದಲ್ಲಿ ಇರುತ್ತೆ ಮಮ್ಮಾರವರ ಮುರಳಿ, ಸಾಧಾರಣ ಇರಲ್ಲ. ಬಾಬಾ ಹೇಳ್ತಾರೆ, ಉಸ್ ದುನಿಯಾ ಮೇ ಕೋಯಿ ದುಃಖ ನೈ. ಯಾವ ಜಗತ್ತು ಮುಂದೆ ಪ್ರಾಚೀನ ಭಾರತ ಮತ್ತೆ ರಿಪೀಟ್ ಆಗುತ್ತಲ್ಲ, ಆ ಭಾರತ ಹೇಗಿರುತ್ತೆ? ಯಾರಿಗೂ ದುಃಖ ಇರಲ್ಲ, ಯಾರು ರೋಗಿಗಳಿರುವುದಿಲ್ಲ, ಯಾರಿಗೂ ಅಕಾಲ ಮೃತ್ಯು, ಆಕ್ಸಿಡೆಂಟ್, ಮಧ್ಯದಲ್ಲಿ ಸಾಯುವಂತದ್ದು ಕೂಡ ಇರೋದಿಲ್ಲ. ಏಸಿ ಲೈಫ್ ಪಾನೆ ಕಿಲಿ. ಹಾಗಾದ್ರೆ ಇಂಥ ಲೈಫ್ ಅನ್ನ, ಇಂಥ ಜೀವನವನ್ನ ನೀವು ಪಡ್ಕೋಬೇಕಾ? ಬೇಕಾ ಇಂಥ ಲೈಫು? ಬೇಕಾ ಇಂಥ ಲೈಫ್? ಕೈ ಐತ್ರಿ, ಯಾರ್ಯಾರು ಬೇಕಿಂತ ಲೈಫ್? ರೋಗ ಇರಲ್ಲ, ದುಃಖ ಇರಲ್ಲ, ಅಕಾಲ ಮೃತ್ಯು ಇರಲ್ಲ, ಇಂಥ ಜಗತ್ತು ಬೇಕಾ? ಎಲ್ಲರಿಗೂ ಬೇಕು. ಎಲ್ರು ಕೈ ಎತ್ತಿದೆ, ಕೈ ಕೆಳಬಿಡು. ಹಾಗಾದ್ರೆ ಪುರುಷಾರ್ಥ ಮಾಡ್ರಿ. ಪುರುಷಾರ್ಥ ಮಾಡ್ರಿ. ಕಂಡೀಷನ್ ಇದೆ, ಎಲ್ರು ಕೈ ಎತ್ತೋರೆಲ್ಲ ಹೋಗ್ಲಿಕ್ಕಾಗಲ್ಲ, ಪುರುಷಾರ್ಥ ಮಾಡಿದ್ರೆ ಮಾತ್ರ ಹೋಗ್ಬೋದು. ಮುಫ್ತ್ ಮೇ ತೊಡೆ ಮೇಲೆಗ, ಸುಮ್ಮನೆ ಸಿಕ್ಬಿಡುತ್ತೇನೋ, ಪುಕ್ಕಟೆ ಸಿಕ್ಬಿಡುತ್ತೇನೋ ಸ್ವರ್ಗ ಕೇಳ್ತಾರೆ ಬಾಬಾ. ಸ್ವಲ್ಪನಾದ್ರೂ ಪರಿಶ್ರಮ ಪಡ್ಬೇಕು ತಾನೆ. ಬೀಜ ಬೋಯಿಂಗೆ ತೋ ಪಾಯಂಗೆ. ಯಾರು ಪಡ್ಕೋತಾರಂತೆ? ಯಾರು ಬೀಜ ಬಿತ್ತುತ್ತಾರೆ. ಅಂದ್ರೆ ಶ್ರೇಷ್ಠ ಜಗತ್ತ ನಿರ್ಮಾಣ ಆಗ್ಬೇಕಂದ್ರೆ ನಮ್ಮದೊಂದು ಬೀಜ ಬಿತ್ತಬೇಕು. ಅಂದ್ರೆ ನಮ್ಮದೊಂದು ಪರಿಶ್ರಮ ಇರ್ಬೇಕು, ನಮ್ದೊಂದು ಕಾಂಟ್ರಿಬ್ಯೂಷನ್ ಇರ್ಬೇಕು. ಅದ್ರಲ್ಲಿ ನಮ್ಮ ತನು ಮನ ಧನ ತೊಡಗಿಸ್ಬೇಕು. ಅದಕ್ಕೆ ಬೀಜ ಬಿತ್ತೋದು ಅಂತ ಹೇಳ್ತಾರೆ ಬಾಬಾ. ಬೋಯಿಂಗೆ ನಹಿತೋ ಪಾಯಂಗೆ ಕೈಸೆ. ನೀವ್ ಬಿತ್ಲೇ ಇಲ್ಲ ಅಂತಂದ್ರೆ ಪಡ್ಕೋತೀರ ಹೆಂಗೆ? ರೈತ ಭೂಮಿ ಮೇಲೆ ಬೀಜ ಬಿತ್ತದೇ ಇದ್ರೆ ಫಲ ಪಡ್ಕೋತಾನೇನು? ಇಲ್ಲ ತಾನೆ. ಅಣ್ಣಂದ್ರೆಲ್ಲ ಮುಂದ್ ಚೇರ್ ಮೇಲೆ ಕುತ್ಕೊಳ್ರಿ. ಮಾತೆರಿಗೆ ನೋಡ್ರಿ ಚೇರ್ ಇಲ್ಲ, ಬಂದವರೆಲ್ಲ ಚೇರ್ ಹುಡುಕ್ತಾ ಇದ್ದಾರೆ. 2 ಲೈನ್ ಮಾತೇರ್ ಕೊಟ್ಬಿಡ್ರಿ, 2 ಲೈನ್ ಮಾತೇರಿ ಬಿಟ್ಕೊಡ್ರಿ. ಬರ್ರಿ ಸಾವಿತ್ರ ಕೈ ಕಡೆ ಕುತ್ಕೊಳ್ರಿ, ಒಂದಿಬ್ರು ಮಾತೇರಿ ಈ ಕಡೆ ಬಂದ್ರಿ. ಹಿಂದಿಂದ ಬಂದವರಿಗೆಲ್ಲ ಚೇರ್ ಬಿಟ್ಕೊಡ್ಬೇಕು. ಮಧ್ಯದಲ್ಲಿ ಕ್ಲಾಸ್ ಡಿಸ್ಟರ್ಬ್ ಮಾಡಬಾರ್ದು. ಬಾಬಾ ಇದ್ದೋ ಕರ್ಮ ಕ್ಷೇತ್ರ. ಹಾಗಾದ್ರೆ ಇದೇನು? ಏನಿದು? ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರದಲ್ಲಿ ಏನ್ ಬಿತ್ತಬೇಕು ನಾವು? ಕರ್ಮಕ್ಷೇತ್ರದಲ್ಲಿ ಏನ್ ಬಿತ್ತಬೇಕು? ಕರ್ಮಕ್ಷೇತ್ರದಲ್ಲಿ ಏನ್ ಬಿತ್ತಬೇಕು? ಕ್ಷೇತ್ರ ಅಂದ್ರೆ ಏನು? ಭೂಮಿ, ಕರ್ಮ ಭೂಮಿ. ಭೂಮಿಯಲ್ಲಿ ಏನ್ ಬಿತ್ತಬೇಕು?
ಬೀಜ, ಯಾವ ಬೀಜ? ಕರ್ಮ, ಶ್ರೇಷ್ಠ ಕರ್ಮ ಅನ್ನುವಂತ ಬೀಜ ಬಿತ್ತಬೇಕು. ಯಾಕೆಂದ್ರೆ ಬೀಜದಂತೆ ಫಲ. ನೀವು ಶ್ರೇಷ್ಠ ಕರ್ಮದ ಬೀಜ ಬಿತ್ತಿದ್ರೆ ಶ್ರೇಷ್ಠ ಫಲ, ಕನಿಷ್ಠ ಕರ್ಮದ ಬೀಜ ಬಿತ್ತಿದ್ರೆ ದುಃಖದ ಫಲ ಸಿಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಕರ್ಮ ಹಮ್ ಬೋತೆ ಹೇ ವೋ ಫಲ ಪಾತೆ ಹೇ. ಯಾವ ಬೀಜವನ್ನ ನೀವು ಬಿತ್ತುತ್ತೀರೋ ಅದೇ ರೀತಿಯ ಫಲವನ್ನ ನೀವು ಪಡ್ಕೊಳ್ತೀರಿ. ಬಾಪ ಕರ್ಮೋ ಕಾ ಬೀಜ ಬೋನೆ ಕಾ ಸಿಕ್ಲಾ ರಹೆ. ಹಾಗಾದ್ರೆ ಬಾಬಾ ನಮ್ಗೆ ಏನ್ ಕಲ್ಸ್ಕೊಡ್ತಾ ಇದ್ದಾರೆ? ಶ್ರೇಷ್ಠ ಕರ್ಮ ಎನ್ನುವಂತ ಬೀಜವನ್ನ ಹೇಗೆ ಬಿತ್ತಬೇಕು ಅನ್ನೋದನ್ನ ಕಲ್ಸ್ಕೊಡ್ತಾ ಇದ್ದಾರೆ. ಜೈಸೆ ಖೇತಿ ಕರ್ನ ಸಿಕ್ಲಾತೆ ಹೇನಾ. ಯಾವ ರೀತಿ ರೈತರು ಏನ್ ಮಾಡ್ತಾರೆ, ಬೀಜ ಬಿತ್ತೋದು ಕಲಿಸ್ತಾರೆ ತಾನೆ ಮಕ್ಕಳಿಗೆ ಅಥವಾ ತಮ್ಮ ಸಂಬಂಧಿಕರಿಗೆ ಹೇಗ್ ಕಲಿಸ್ತಾರೆ, ಹಿಂಗ್ ಬೀಜ ಬಿತ್ತಬೇಕು, ಹಿಂಗ್ ರಂಟೆ ಹೊಡಿಬೇಕು, ಹೀಗ್ ಬೀಜ ಬಿತ್ತಬೇಕು, ಹೀಗ್ ಸಸಿ ಮಡಿ ಹಚ್ಬೇಕು, ಹೀಗ್ ಅದಕ್ಕೆ ಆರೈಕೆ ಮಾಡ್ಬೇಕು, ಹೇಗ್ ಕಲಿಸ್ತಾರಲ್ಲ. ಮುಂದೆ ಒಂದು ದಿನ ಅದು ಬಹಳ ಸುಂದರವಾಗಿ ಫಲ ಕೊಡುತ್ತಲ್ಲ, ಹಂಗೆಲ್ಲ ಮಾಡಿದಾಗ. ಅದೇ ತರ ಸ್ವರ್ಣಿಮ ಜಗತ್ತು ಬರ್ಬೇಕಂದ್ರೆ ಯಾವ ರೀತಿ ಶ್ರೇಷ್ಠ ಕರ್ಮ ಅನ್ನುವಂಥದ್ದನ್ನ ನಾವು ಮಾಡ್ಬೇಕು ಅನ್ನುವಂತ ಟ್ರೈನಿಂಗ್ ಅನ್ನ ಬಾಬಾ ನಾವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಾಬಾ ಇದ್ರೆ ಆ ಬೀಜ ಬಿತ್ತ ಮೇಲೆ ಏನ್ ಮಾಡ್ಬೇಕಾದ್ರ ರಕ್ಷಣೆಯನ್ನು ಕೂಡ ಮಾಡ್ಬೇಕು. ಯಾಕೆಂದ್ರೆ ಹುಳ ಬೀಳ್ತಿರ್ತದೆ, ದನ ಕರುಗಳು ಮೇಯ್ತಿರ್ತದೆ, ಇನ್ನೇನೋ ಬರ್ತಿರುತ್ತೆ. ಹಾಗೆ ನಾವು ಶ್ರೇಷ್ಠ ಕರ್ಮ ಬೀಜ ಬಿತ್ತದ್ಮೇಲೆ ಅನೇಕ ರೀತಿಯ ಮಾಯೆ ಕಾಟ ಇರ್ತದೆ. ಅದರಿಂದ ಹೇಗ್ ಸೇಫ್ ಆಗ್ಬೇಕು ಅನ್ನುವಂತ ಟ್ರೈನಿಂಗ್ ಅನ್ನ ಬಾಬಾ ಕೊಡ್ತಾ ಇದ್ದಾರೆ. ಸೊ ಬಾಬಾವನ್ನ ಏನ್ ಮಾಡ್ತಿದ್ದಾರೆ ಬಾಬಾ? ಶ್ರೇಷ್ಠ ಕರ್ಮದ ಹೊಲವನ್ನ ಹೇಗೆ ಬಿತ್ತಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾರೆ ಬಾಬಾ. ಈಗ ಏನ್ ಮಾಡ್ಬೇಕು? ಶ್ರೇಷ್ಠ ಕರ್ಮ ಎನ್ನುವಂತ ಬೀಜವನ್ನ ಬಿತ್ತಿ ನಾವು ಶ್ರೇಷ್ಠ ಕರ್ಮದ ಫಲವನ್ನ ಪಡ್ಕೋಬೇಕು. ಅಚ್ಚೆ ಬೀಜ ಡಾಲೋತು, ಬೀಜ ಚೆನ್ನಾಗಿದ್ರೆ ಫಲ ಕೂಡ ಚೆನ್ನಾಗಿರುತ್ತೆ. ಕರ್ಮ ಅನ್ನೋದು ಬೀಜ, ಒಳ್ಳೆ ಕರ್ಮ ಮಾಡಿದ್ರೆ ಅದರ ಫಲ ಕೂಡ ಚೆನ್ನಾಗಿರುತ್ತೆ. ಅಗರ್ ಕರ್ಮ ರೂಪಿ ಬೀಜ ಮೇ ತಾಕತ್ ನಹಿ ಹೈ, ಕರ್ಮ ಅನ್ನುವಂತ ಬೀಜದಲ್ಲಿ ತಾಕತ್ ಇಲ್ಲ ಅಂತಂದ್ರೆ, ಕರ್ಮ ಅನ್ನೋದು ಬೀಜ ಏನೋ ಬಿತ್ತಿದ್ರಿ, ಆದ್ರೆ ಆ ಬೀಜಕ್ಕೇನಿಲ್ಲ, ಶಕ್ತಿನೇ ಇಲ್ಲ. ನೀವೆಷ್ಟೇ ಗೊಬ್ಬರ ನೀರ್ ಹಾಕಿದ್ರೆ ಏನಾಗೋದಿಲ್ಲ, ಅದು ಫಲ ಕೊಡೋದೇ ಇಲ್ಲ. ಹಾಗೆ ಬಾಬಾ ಹೇಳ್ತಾರೆ ಇಲ್ಲಿಯೂ ಕೂಡ ನಾವು ಕರ್ಮನೇ ವೀಕ್ ಆಗಿ ಕರ್ಮ ಮಾಡಿದ್ವಿ, ತನು ಮನ ಧನ ಅಷ್ಟು ಶಕ್ತಿಶಾಲಿಯಾಗಿ ನಾವು ಸೇವೆ ಮಾಡ್ಲಿಲ್ಲ, ಪುರುಷಾರ್ಥ ಮಾಡ್ಲಿಲ್ಲ ಅಂದ್ರೆ ಅದ್ರ ಫಲ ಕೂಡ ಅಲ್ಲಲ್ಲಿ ಹಿಂಗೆ ಬೀಜ ಬಿತ್ತದಲ್ಲ, ಹಂಗೆ ನಮ್ ಫಲ ಕೂಡ ಸಿಕ್ಬಿಡುತ್ತೆ. ಯೋ ಖಾ ರಹೆ ಹೋ ಫಿರ್ ರೋ ರಹೆ ಹೋ, ತಿನ್ನುವ ಸಮಯದಲ್ಲಿ ಬಿತ್ತುವಾಗ ಒಳ್ಳೆ ಬೀಜ ಬಿತ್ತಲಿಲ್ಲ, ಒಳ್ಳೆ ಬೀಜ ಬಿತ್ತಿದ್ವಿ ಆದ್ರೆ ಅದಕ್ಕೆ ಹುಳಗಳಿಂದ ರಕ್ಷಣೆ ಮಾಡ್ಲಿಲ್ಲ, ಹುಳಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಗೊಬ್ಬರ ಹಾಕಿದ್ರಿ ಆದ್ರೆ ನೀರ್ ಹಾಕ್ಲಿಲ್ಲ, ಏನ್ ಮಾಡದೇ ಇದ್ರು ನಡೆಯಲ್ಲ, ಎಲ್ಲಾ ಬಿಡ್ಬೇಕು ತಾನೇ, ಅದಕ್ಕೆ ನೀರು ಹಾಕ್ಬೇಕು, ಗೊಬ್ಬರನೂ ಹಾಕ್ಬೇಕು, ಒಳ್ಳೆ ಬೀಜನೂ ಹಾಕ್ಬೇಕು, ಶಕ್ತಿ ಬೀಜನೂ ಹಾಕ್ಬೇಕು, ಅವಾಗ ಅದು ಒಳ್ಳೆ ಫಲ ಸಿಗುತ್ತೆ. ಒಂದ್ ವೇಳೆ ನೀವು ಯಾವುದೋ ಇದ್ರಲ್ಲಿ ಒಂದು ನೆಗ್ಲೆಕ್ಟ್ ಮಾಡಿದ್ರೆ ಅದು ಫಲ ಬಂದು ತಿನ್ನುವ ಸಮಯದಲ್ಲಿ ಅಯ್ಯೋ ಸರಿ ಬರ್ಲೇ ಇಲ್ಲ ಅಂತ ಇಡೀ ವರ್ಷ ಅಳ್ಬೇಕಾಗತ್ತೆ. ಫಲ ಸರಿನೇ ಬರ್ಲಿಲ್ಲ, ಬೆಳೆ ಸರಿನೇ ಬರ್ಲಿಲ್ಲ ಅಲ್ವಾ? ಹಾಗೆ 5,000 ವರ್ಷನೂ ನಾವೇನ್ ಮಾಡ್ಬೇಕಾಗತ್ತೆ, ಅಯ್ಯೋ ನನ್ನ ಕರ್ಮವೇ, ಅಯ್ಯೋ ನನ್ನ ಕರ್ಮ, ಅಯ್ಯೋ ನಾನು ಏನ್ ಮಾಡಿದ್ನು ಅಂತ ಅಳ್ಬೇಕಾಗತ್ತೆ ಅಲ್ವಾ? ನಾವ್ ಅಳಬಾರ್ದು, ನಾವು ಒಳ್ಳೆ ಫಲವನ್ನೇ ಉಣ್ಬೇಕು. ಅಂದ್ರೆ ಇದು ಸಂಗಮೇಗ ಶ್ರೇಷ್ಠ ಕರ್ಮ ಅನ್ನುವಂತ ಬೀಜವನ್ನ ಬಿತ್ತುವ ಸಮಯ. ಈಗ ಶ್ರೇಷ್ಠ ಕರ್ಮದ ಬೀಜವನ್ನ ಬಿತ್ಬಿಟ್ರೆ 5,000 ವರ್ಷನೂ ಸುಖವಾಗಿ ಊಟ ಮಾಡ್ತೀರ, ಅಂದ್ರೆ ಒಳ್ಳೆ ಫಲವನ್ನ, ಒಳ್ಳೆ ಜನ್ಮವನ್ನ ನೀವು ತಗೊಳ್ತೀರಿ ಅಂತ ಹೇಳ್ತಾರೆ ಬಾಬಾ. ಕುछ ना कुछ रोग आदि किटपिट होती रहती है, सब बातें मनुष्य को दुखी करते हैं ना. ನೋಡಿ, ಯಾವುದೇ ಪರಿಸ್ಥಿತಿ ಇರ್ಬೋದು, ಮನುಷ್ಯರಿಗೆ ದುಃಖ ಕೊಡುತ್ತೆ ತಾನೆ. ಇದಕ್ಕೆ ಏನೋ ನೀರು, ಗದ್ದೆ ಏನೋ ಬಿತ್ತಿದ್ರಿ, ನೀರ್ ಸಿಗ್ಲಿಲ್ಲ, ಅವಾಗ್ಲೂ ದುಃಖ ಆಗತ್ತೆ. ಆಯ್ತು, ಬೀಜ ತಗೊಳ್ಳಿಕ್ ಹೋದ್ರಿ, ಏನಾಗ್ಲಿಲ್ಲ, ಒಳ್ಳೆ ಬೀಜ ಸಿಗ್ಲಿಲ್ಲ, ಅವಾಗ್ಲೂ ದುಃಖ ಆಗತ್ತೆ. ಆಮೇಲೆ ಗೊಬ್ಬರ ಹಾಕ್ಲಿಲ್ಲ, ಹುಳ ಹಿಡಿಯುತ್ತೆ, ಸರಿ ಅದಕ್ಕೆ ಶಕ್ತಿ ಸಿಗಲ್ಲ, ಇಳುವರಿ ಸರಿ ಬರ್ಲಿಲ್ಲ, ಅವಾಗ್ಲೂ ದುಃಖ ಆಗತ್ತೆ. ಎಲ್ಲಾ ಮಾಡಿದ್ರಿ, ಹುಳ ಹಿಡಿತು, ಅವಾಗ್ಲೂನು ದುಃಖ ಆಗತ್ತೆ ಅಲ್ವಾ? ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ಶ್ರೇಷ್ಠ ಕರ್ಮ ಮಾಡುವಾಗ ಇವು ಎಲ್ಲವಕ್ಕೂ ಗಮನವನ್ನ ಕೊಡ್ಬೇಕು. ಅದಕ್ಕೆ ಬಾಬಾ ನಮಗೆ ಅನೇಕ ಸಬ್ಜೆಕ್ಟ್ ಅಂತ ಇಟ್ಟು, ತನು ಮನ ಧನ ಕಾಯ ವಾಚ ಮನ್ಸ ಜ್ಞಾನ ಯೋಗ
ಧಾರಣೆ, ಸೇವೆ ಇಂತ ಅನೇಕ ಇವುಗಳ ಮೂಲಕ ಬಾಬಾ ನಮಗೆ ಇಡೀ ಸೃಷ್ಟಿಯಲ್ಲಿ ಏನು ನೋಡಿ, ಮಮ್ಮ ಮೊದ್ಲು ಸಿನಿಮಾಕ್ಕೆ ಹೋಲಿಸಿದ್ರು, ಇವಾಗ ಯಾವ್ದಕ್ಕೆ ಹೋಲಿಸ್ತಿದಾರೆ? ಈಗ ಭೂಮಿಯನ್ನ ಗದ್ದೆಗೆ ಹೋಲಿಸ್ತಾ ಇದ್ದಾರೆ. ಅವಾಗ ನಾಟಕಕ್ಕೆ ಹೋಲಿಸಿದ್ರು, ಈಗ ಹೊಲ ಗದ್ದೆಗಳಿಗೆ ಹೋಲಿಸ್ತಿದ್ದಾರೆ. ಈ ಸೃಷ್ಟಿ ಅನ್ನುವಂಥದ್ದು ಒಂದು ಗದ್ದೆ ಇದ್ದಂಗೆ. ಇದರಲ್ಲಿ ನಾವು ಒಳ್ಳೆ ಫಲ ತಿನ್ಬೇಕು ಅಂತಂದ್ರೆ ಒಳ್ಳೆ ಬೀಜ ಬಿತ್ತಬೇಕು, ಒಳ್ಳೆ ಗೊಬ್ಬರ ಹಾಕ್ಬೇಕು, ಒಳ್ಳೆ ನೀರ್ ಹಾಕ್ಬೇಕು. ಹಾಗೆ ಶ್ರೇಷ್ಠ ಕರ್ಮವನ್ನ ಶ್ರೇಷ್ಠ ಫಲವನ್ನ ಹೊಂದ್ಬೇಕಂದ್ರೆ ಎಲ್ಲಾ ಪ್ರಕಾರದ ಕರ್ಮಗಳಿಗೂ ಕೂಡ ನಾವೇನ್ ಮಾಡ್ಬೇಕು? ಗಮನವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. तुम्हारे कर्म को मैं ऊंची क्वालिटी का बनाता हूँ। जैसे बीज भी उसी क्वालिटी का होता है, तो उस क्वालिटी को बोएंगे तो उसका फल अच्छा निकलेगा। अगर बीज अच्छी क्वालिटी का नहीं होगा तो फिर अच्छी क्वालिटी का फल नहीं आएगा। तो हमारे कर्म की भी अच्छी क्वालिटी चाहिए। ನಮ್ಮ ಕರ್ಮ ಕೂಡ ಇರ್ಬೇಕು, ಒಳ್ಳೆ ಫಲ ಉಣ್ಬೇಕಂದ್ರೆ ನಮ್ಮ ಕರ್ಮ ಕೂಡ ಹೇಗಿರ್ಬೇಕು? ಒಳ್ಳೆ ಕ್ವಾಲಿಟಿ ಇರ್ಬೇಕು. तो अभी बाप हमारे, ಹಾಗಾಗಿ ಬಾಬಾ ನಮ್ಮ ಕರ್ಮ ಎನ್ನುವಂತ ಬೀಜವನ್ನ ಏನ್ ಕೊಡ್ತಾ ಇದ್ದಾರೆ? ಒಳ್ಳೆ ಕ್ವಾಲಿಟಿದು ಮಾಡಿ ಕೊಡ್ತಾ ಇದ್ದಾರೆ. तो ಶ್ರೇಷ್ಠ ಕ್ವಾಲಿಟಿ का बीज, ಒಂದ್ ವೇಳೆ ಶ್ರೇಷ್ಠ ಕ್ವಾಲಿಟಿಯ ಬೀಜವನ್ನ ಬಿತ್ತದೇ ಇದ್ರೆ ಫಲ ಕೂಡ ನಾವು ಶ್ರೇಷ್ಠವಾದದ್ದನ್ನ ಪಡ್ಕೊಳ್ಳೋದಿಲ್ಲ. तो अपने कर्मों का जो सीड है, ಕರ್ಮ ಅನ್ನುವಂಥದ್ದೇನು? ಸೀಡ್, ಬೀಜ. ಅದನ್ನ ನಾವು ಒಳ್ಳೆತನದಿಂದ ಒಳ್ಳೇದಾಗಿ ಬಿತ್ತಬೇಕಂತಾರೆ ಬಾಬಾ. ಅಚ್ಚಾ ಬನಾओ ಫಿರ್ ಅಚ್ಚಾ ಬೋನಾ ಸೀಕೋ. ಬೀಜನೋ, ಶ್ರೇಷ್ಠ ಕರ್ಮ ಅನ್ನುವಂತ ಬೀಜನೋ ಚೆನ್ನಾಗಿರ್ಬೇಕು. ಮತ್ತದನ್ನ ಬಿತ್ತೋದು ಕೂಡ ಹೇಗ್ ಬಿತ್ತಬೇಕು? ಬಿತ್ತೋದು ಹೇಗ್ ಬಿತ್ತಬೇಕು? ಒಳ್ಳೆ ಬೀಜ, ಆದ್ರೆ ಅದನ್ನ ಹದನೇ ಮಾಡ್ಲಿಲ್ಲ, ಏನಂತಿರೋದಕ್ಕೆ? ರಂಟೆ ಹೊಡೆಯೋದ? ಅದನ್ನ ಹೊಡಿಲಿಲ್ಲ, ಸುಮ್ನೆ ಮೇಲ್ಮೇಲೆ ಬೀಜ ಬಿತ್ತಿದ್ರಿ, ಫಲ ಕೊಡುತ್ತಾ? ಇಲ್ಲ. ಹದ ಮಾಡ್ಕೋಬೇಕು, ಭೂಮಿ ಎಲ್ಲ ಹದ ಮಾಡ್ಕೊಂಡು ಒಳ್ಳೆ ಬೀಜವನ್ನ ಬಿತ್ತಬೇಕು, ಆಗ ಫಲ ಚೆನ್ನಾಗಿರುತ್ತೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಸಭಿ ಚೀಜೋಂಕೋ ಸಮಜ್ ಕರ್ಕೆ ಅಭಿ ಅಪನಾ ಪುರುಷಾರ್ಥ ಕರೋ. ನೋಡಿ, ಅಂತ ಶ್ರೇಷ್ಠ ಜಗತ್ತಿಗೆ ಹೋಗ್ಬೇಕು ಅಂತ ನಾವೆಲ್ಲ ಕೈ ಎತ್ತಿದ್ವಿ. ಆ ಜಗತ್ತಿಗೆ ಹೋಗ್ಬೇಕಂತಂದ್ರೆ ಏನ್ ಮಾಡ್ಬೇಕು? ನಾವು ಒಳ್ಳೆ ಕರ್ಮ ಅನ್ನುವಂತ ಬೀಜವನ್ನ ಬಿತ್ತುವಂತ ಪುರುಷಾರ್ಥವನ್ನ ಮಾಡ್ಬೇಕು ಅಂತಾರೆ ಬಾಬಾ. ಅಚ್ಚಾ, ಅಭಿ 2 ಮಿನಿಟ್ ಸೈಲೆನ್ಸ್. ಏನ್ ಮಾಡ್ರಿ ಈಗ? 2 ನಿಮಿಷ ಕಂಪ್ಲೀಟ್ ಸೈಲೆನ್ಸ್. 1-2 ಸೆಕೆಂಡ್ ಕಂಪ್ಲೀಟ್ ಸೈಲೆನ್ಸ್ ಇರೋಣ. ಸೈಲೆನ್ಸ್. ಓಂ ಶಾಂತಿ. ಸೈಲೆನ್ಸ್ ಆಯ್ತಾ ಮನ್ಸು? ಅಥವಾ ದೇಹ ಅಷ್ಟೇ ಸೈಲೆನ್ಸ್ ಆಯ್ತು? ಸೈಲೆನ್ಸ್ ಕಾ ಮತಲಬ್ ಏನು? ಸೈಲೆನ್ಸ್ ಅಂದ್ರೆ ಏನ್? ಸೈಲೆನ್ಸ್ ಅಂದ್ರೆ ಸೈಲೆನ್ಸ್ ಅಂದ್ರೆ ಸೈಲೆನ್ಸ್ ಅಂದ್ರೆ ಐ ಆಮ್ ಅ ಸೋಲ್. ನಾನ್ಯಾರು? ಆತ್ಮ ಅಂತ ಅನುಭವ ಮಾಡ್ಬಿಟ್ರೆ ಸಾಕು, ಏನಾಗ್ಬಿಡ್ತೀವಿ? ಸೈಲೆನ್ಸ್. ಫಸ್ಟ್ ಸೈಲೆನ್ಸ್, ಮೊದಲು ಸೈಲೆನ್ಸ್, ಆಮೇಲೆ ಮೊದಲು ಸೈಲೆನ್ಸ್, ಆಮೇಲೆ ಮೊದಲು ಪರಂಧಾಮದಲ್ಲಿ ಇರ್ತೀವಿ, ಆಮೇಲೆ ಟಾಕಿಯಲ್ಲಿ ಬರ್ತೀವಿ. ಟಾಕಿ ವರ್ಲ್ಡ್ ಯಾವ್ದು? ಸಾಕಾರ ಜಗತ್ತು, ಟಾಕಿ ವರ್ಲ್ಡ್. ಬಾಬಾ ಇರ್ತಾರೆ. ಈಗ ಬಾಬಾ ಹೇಳ್ತಾರೆ, ಫಿರ್ ಚಲೋ ಟಾಕಿ ವರ್ಲ್ಡ್ ಒಂದ್ ನಂತರ ನೆಕ್ಸ್ಟ್ ಮತ್ತೆ ಸೈಲೆನ್ಸ್ ವರ್ಲ್ಡ್. ಬಾಬಾ ಇರ್ತಾರೆ, ಶಾಂತಿ ಏನು? ಇದು ನಮ್ಮ ಸ್ವಧರ್ಮ. ಉಸ್ ಸೈಲೆನ್ಸ್ ಮೇ ಚಲನೆ ಕೆ ಲಿಯೆ ಕಹತೆ ಹೈ. ಆ ಶಾಂತಿಗೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಶಾಂತಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಸೈಲೆನ್ಸ್ ಅನುಭವ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ದೇಹ ಮತ್ತು ದೇಹ ಸಹಿತವಾಗಿ ಎಲ್ಲಾ ಸಂಬಂಧಗಳ ಜೊತೆ ಸಂಬಂಧಗಳಿಂದ ಅಟ್ಯಾಚ್ಮೆಂಟ್ ಅನ್ನ ಕಳ್ಕೊಳ್ಬೇಕಾಗತ್ತೆ, ಡಿಟ್ಯಾಚ್ ಆಗ್ಬೇಕಾಗತ್ತೆ. ಸನ್ ಆಫ್ ಸುಪ್ರೀಂ ಸೋಲ್. ಸೈಲೆನ್ಸ್ ಅಂದ್ರೆ ಮಮ್ಮ ವರ್ಣನೆ ಮಾಡ್ತಾ ಇದ್ದಾರೆ. ಫಸ್ಟ್ ಐ ಆಮ್ ಸೋಲ್, ಆಮೇಲೆ
ನಮ್ ತಂದೆ ಯಾರು? ನಾನ್ ಸೋಲು, ನನ್ ತಂದೆ ಯಾರು? ಸುಪ್ರೀಂ ಸೋಲ್. अब मुझे याद करो और मेरे धाम में आ जाएंगे. ಬಾಬಾ ಹೇಳ್ತಾರೆ, ಮಕ್ಳೇ ನೀವು ನನ್ನನ್ನ ನೆನಪು ಮಾಡ್ರಿ, ನೀವ್ ಎಲ್ಲಿ ಬಂದ್ಬಿಡ್ತೀರಿ? ನನ್ನ ನೆನಪು ಮಾಡಿದ್ರೆ ನನ್ನ ಧಾಮಕ್ಕೆ ಬಂದು ಬಿಡ್ತೀರಿ. ತೋ ಅಭಿ ಚಲ್ನೆ ಕಾ ಧ್ಯಾನ್ ರಖೋ. ಈಗ ಅಲ್ಲಿ ಹೋಗುವಂತ ಧ್ಯಾನವನ್ನ ಇಡ್ರಿ, ಗಮನವನ್ನ ಇಡ್ರಿ. ಅಭಿ ಆನೆ ಕಾ ನಹಿ ಖ್ಯಾಲ್ ಕರೋ. ಈಗ ಮತ್ತೆ ಇಲ್ಲಿ ಬರ್ಬೇಕು ಅನ್ನುವಂತ ಗಮನವನ್ನ ಇಡ್ಬೇಡಿ. ಅಂತ ಮತಿ ಸೋಗತಿ, ಇಲ್ಲೇ ಇರ್ಬೇಕು ಅನ್ನುವಂತ ಲಕ್ಷ್ಯ ಇಟ್ಕೋಬೇಡಿ, ಅಲ್ಲಿ ಹೋಗ್ಬೇಕು ಅನ್ನುವಂತ ಲಕ್ಷ್ಯ ಇಟ್ಕೊಳ್ಳಿ. ಯಾಕೆಂದ್ರೆ ಇವಾಗ ನಾಟಕ ಮುಗೀತಾ ಇದೆ. ಅಂತ ಮತಿ ಸೋಗತಿ. ಅಭಿ ಕೋಯಿ ಮೇ ಭಿ ಅಟ್ಯಾಚ್ಮೆಂಟ್ ನಹಿ. ಈಗ ಯಾರಲ್ಲಿ ಏನಿರ್ಬಾರ್ದು? ಅಟ್ಯಾಚ್ಮೆಂಟ್ ಇರಬಾರ್ದು. ಈಗ ಶರೀರದ ಜೊತೆಗೂ ಕೂಡ ಅಟ್ಯಾಚ್ಮೆಂಟ್ ಇರಬಾರ್ದು. ಸಂಜಾ? ಗೊತ್ತಾಯ್ತಾ? ಅರ್ಥ ಆಯ್ತಾ? ಸಂಜಾ? ಯಾರಿಗೆ ಕೇಳ್ತಿದ್ದಾರೆ ಬಾಬಾ? ಸಂಜಾ? ಕೈ ಆದ್ರೂ ಎತ್ರಿ, ಹೂ ಆದ್ರೂ ಅನ್ರಿ, ಏನಾದ್ರೂ ಅನ್ರಿ. ಏಸಿ ಅಪನಿ ಧಾರಣೆ ಬನಾನೆಕಿ ಹೇ. ಈ ರೀತಿ ನಮ್ಮ ಧಾರಣೆಯನ್ನ ನಾವು ಮಾಡ್ಕೊಳ್ಬೇಕು. ಬಾಬಾ ಹೇಳ್ತಾರೆ, ಅಬ್ ಬೈಟೋ ಸೈಲೆನ್ಸ್. ನೋಡಿ, ಮಮ್ಮ ಮತ್ತೆ ಮತ್ತೆ ಸೈಲೆನ್ಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಚಲ್ತೆ ಫಿರ್ತೆ ಬಿ ಸೈಲೆನ್ಸ್. ಸೈಲೆನ್ಸ್ ಅಂದ್ರೆ ಕುತ್ಕೊಂಡಷ್ಟೇ ಸೈಲೆನ್ಸ್ ಮಾಡ್ಬೇಕಾಗಿಲ್ಲ. ಕುತ್ಕೊಂಡ್ ಸೈಲೆನ್ಸ್ ಮಾಡಿ ಎದ್ದ ಮೇಲೆ ಮತ್ತೆ ಅಶಾಂತಿಯಲ್ಲಿ ಬಂದ್ರೆ, ನಡೆದಾಡ್ತಾ ತಿರುಗಾಡ್ತಾ ಇರುವಾಗ್ಲೂ ಏನಿರ್ಬೇಕು? ಸೈಲೆನ್ಸ್. ಬರೀ ಬಾಯಷ್ಟೇ ಸೈಲೆನ್ಸ್ ಅಲ್ಲ, ನಮ್ ಮೈಂಡ್ ಕೂಡ ಹೆಂಗಿರ್ಬೇಕು, ಆತ್ಮ ಕೂಡ ಹೆಂಗಿರ್ಬೇಕು? ಸೈಲೆನ್ಸ್ ಅಲ್ಲಿ ಇರ್ಬೇಕು. ಮಾತಾಡುವಾಗ್ಲೂ ಏನಿರ್ಬೇಕು? ಸೈಲೆನ್ಸ್ ಇರ್ಬೇಕು. ಅಂದ್ರೆ ಮಾತಲ್ಲೂ ಸೈಲೆನ್ಸ್ ಅಂದ್ರೆ ಏನು? ಮಾತು ಕೂಡ ಶಾಂತಿಗೆ ಒಯ್ಯುತ್ತೆ. ಗೊತ್ತು ತಾನೆ? ಮಕ್ಕಳನ್ನ ಮಲಗಿಸುವಾಗ ಏನ್ ಮಾಡ್ತಾರೆ ಮಾತೆಯರು? ಜೋಗಳ ಹಾಡಿ 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 ಶಾಂತ ಆಗ್ಬಿಡ್ತಾವ. ಹಾಗೆ ನಿಮ್ಮ ಮಾತು ಕೂಡ ಸೈಲೆನ್ಸ್ ಇರ್ಬೇಕು. ಅಂದ್ರೆ ಇನ್ನೊಬ್ಬರ ಜೊತೆ ನೀವು ಮಾತಾಡಿದ್ರೆ ಅವರ ಮನಸ್ಸಿನ ಅಶಾಂತಿ ಎಲ್ಲ ಕಿತ್ಕೊಂಡು ಹೋಗ್ಬೇಕು ಅಂತ ಮಾತನ್ನ ಆಡ್ಬೇಕು, ಸೈಲೆನ್ಸಿನ ಮಾತನ್ನ. ಬೋಲ್ತೆ ಕೈಸೆ ಸೈಲೆನ್ಸ್ ಹೋತಿ ಹೇ ಮಾಲೂಮ್ ಹೇ? ಅದನ್ನೇ ಮಮ್ಮ ಕೇಳ್ತಿದ್ರೆ, ಮಾತಾಡುವಾಗ್ಲೂ ಶಾಂತಿಯಲ್ಲಿ ಇರ್ಬೋದು. ಗೊತ್ತಾ ನಿಮ್ಗೆ ಅದು? ಮಮ್ಮ ಮಾತಾಡಿದ್ರೆ ಹೆಂಗ್ ಇರ್ತಿದ್ರು? ಮಮ್ಮ ಮಾತಿನಲ್ಲೂ ಶಾಂತಿ ಇರ್ತಿತ್ತು ಅಲ್ವಾ? ಮಮ್ಮನ ಹತ್ರ ಜಗಳ ತಗೊಂಡ್ ಹೋದಾಗ ಏನ್ ಮಾಡಿದ್ರು ಅವರು? ಜಗಳ ಮಾಡ್ಲಿಕ್ ಬಂದವರು ಸೈಲೆನ್ಸ್ ಆಗ್ಬಿಟ್ರು. ಮಮ್ಮಾರವ್ರ ಮಾತಲ್ಲೇ ಇನ್ನೊಬ್ಬರನ್ನ ಶಾಂತಿಗೊಳಿಸುವಂತ ಶಕ್ತಿ ಇತ್ತು ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಬೋಲ್ತೆ ಸಮಯ ಹಮಾರ ಬುದ್ಧಿಯೋಗ ಅಪನೆ ಉಸಿ ಐ ಆಮ್ ಸೋಲ್ ಫಸ್ಟ್ ಫ್ಯೂಚರ್ ಸೋಲ್ ಅಥವಾ ಸೈಲೆಂಟ್ ಸೋಲ್ ಯಾದ್ ರಕ್ಕನ. ಬಾಬಾ ಹೇಳ್ತಾರೆ, ಶಾಂತಿಗೆ ಹೋಗ್ಬೇಕಂದ್ರೆ ಮೊದ್ಲು ಏನ್ ನೆನ್ಪಿಟ್ಕೋಬೇಕಂದ್ರೆ, ನಾನ ಆತ್ಮ, ಆಮೇಲೆ ನನ್ನ ಆತ್ಮದ ಸ್ವಧರ್ಮ ಶಾಂತಿ. ಇದನ್ನ ನೆನ್ಪಿಟ್ಕೊಳ್ಳಿ. ಬೋಲ್ತೆ ಸಮಯ ಹಮಾರೇನೆ ನಾಲೆಜ್ ಹೋನಾ ಚಾಹಿಯೆ. ಮಾತಾಡುವಾಗ್ಲೂ ಕೂಡ ನಮ್ಗೆ ಈ ನಾಲೆಜ್ ಇರ್ಬೇಕು. ನಾನು ಆತ್ಮ, ನನ್ ಸ್ವಧರ್ಮ ಶಾಂತಿ. ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅವರು ಆತ್ಮ, ಅವರು ಕೂಡ ಆಂತರಿಕವಾಗಿ ಯಾರು? ಅವರುನು ಶಾಂತ ಸ್ವರೂಪ ಆಗಿದ್ದಾರೆ. ನಾನು ಆರ್ಗನ್ಸ್ ಮೂಲಕ ಮಾತಾಡ್ತಿದ್ದೀನಿ, ಆಕ್ಚುಲಿ ನಾನು ಮೂಲತಃ ಯಾರು? ಸೋಲ್ ಆಗಿದ್ದೀನಿ, ಶಾಂತ ಸ್ವರೂಪ ಆತ್ಮ ಆಗಿದ್ದೀನಿ. ಇದನ್ನ ಗಮನದಲ್ಲಿಟ್ಕೊಂಡು ಮಾತಾಡಿ. तो ये अपनी प्रैक्टिस होनी चाहिए. ಈ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಬೇಕು. जैसे हम उसका आधार लेकर के बोलते, चलो अभी आंखों का आधार लेते हैं, देखते हैं. ಆತ್ಮನೇ ನೋಡೋದು, ಆದ್ರೆ ಯಾವ್ದ್ರ ಆಧಾರದಿಂದ? ಕಣ್ಣುಗಳ ಆಧಾರದಿಂದ ನೋಡುತ್ತೆ. ಮಾತಾಡೋದು ಬಾಯಿ ಆಧಾರದಿಂದ ಮಾತಾಡುತ್ತೆ. ಜಿಸ್ಕಿ ಜರೂರತ್ ಹೇ ಉಸ್ಕಾ ಆಧಾರ್ ಲೇಕರ್ಕೆ ಕಾಮ್ ಕರೋ. ನಿಮ್ಗೆ ಯಾವ ಕರ್ಮೇಂದ್ರಿಯಗಳ ಅವಶ್ಯಕತೆ ಇದೆಯೋ ಅದನ್ನ ಉಪಯೋಗಿಸಿ ಕರ್ಮವನ್ನ ಮಾಡ್ರಿ. ಅಂದ್ರೆ ನಿಮ್ಗೆ ಗಮನ ಇರ್ಲಿ, ನಾನು ಈ ಕೆಲಸ ಮಾಡ್ತಿದ್ದೀನಿ, ಆಕ್ಚುಲಿ ನಾನು ಆತ್ಮನೇ ನನ್ನ ಕರ್ಮೇಂದ್ರಿಯಗಳ ಮೂಲಕ ಈ ಕಾರ್ಯವನ್ನ ಮಾಡಿಸ್ತಾ ಇದೆ. ಇದು ನೆನ್ಪಿರ್ಲಿ ಅಂತಿದ್ದಾರೆ ಬಾಬಾ. ऐसे आधार लेकर के काम करो, बहुत ಖುಷಿ रहेगी. ಈ ಸ್ಥಿತಿಯಲ್ಲಿ ನೀವು ಯಾವುದೇ ಕರ್ಮ ಮಾಡಿದ್ರೆ ನಿಮ್ಗೇನಿರುತ್ತೆ? ಬಹಳ ಖುಷಿ ಇರುತ್ತೆ. ಫಿರ್ ಕೋಯಿ ಬುರಾ ಕಾಮ್ ಭಿ ನಹಿ ಹೋಗಾ. ಅವಾಗ ನಿಮ್ಮಿಂದ ಯಾವ ಕೆಟ್ಟ ಕೆಲಸ ಕೂಡ ಆಗಲ್ಲ. ಯಾಕೆ ನಿಮ್ಗೆ ಒಳಗ್ ಗೊತ್ತಿರುತ್ತೆ, ನಾನು ಆತ್ಮ, ನನ್ನ ಶರೀರ ಅಲ್ಲ. ಆತ್ಮದ ಸ್ಮೃತಿ ಇದ್ದಾಗ ನಮಗೆ ಯಾವುದೇ ಕೆಟ್ಟ ಕೆಲಸ, ನೆಗೆಟಿವ್ ಕೆಲಸ ನಡೆಯಲ್ಲ. ಯಾವಾಗ ನಾನು ದೇಹ ಅಂತ ತಿಳ್ಕೊಳ್ತೀನಿ ಅವಾಗ ನಮಗೆ ದೇಹದ ಅಭಿಮಾನ ಜಾಗೃತಿ ಆಗತ್ತೆ. ಆಗ ನನ್ನಿಂದ ಅನೇಕ ಪಂಚವಿಕಾರಗಳಿಗೆ ವಶ ಆಗಿ ಮಾಡುವಂತ ಅನೇಕ ಕರ್ಮಗಳು ನನ್ನಿಂದ ನಡೆಯುವಂತ ಚಾನ್ಸ್ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇದು ಖುಷಿಯಲ್ಲಿರುವಂತ ಮತ್ತು ನಮ್ಮ ಕರ್ಮವನ್ನ ಶ್ರೇಷ್ಠ ಮಾಡಿಕೊಳ್ಳುವಂತ ಒಂದು ಉಪಾಯ ಆಗಿದೆ. ಏಸೆ ಈ ರೀತಿಯ ಬಾಪ್ತಾದ ಮತ್ತು ಮಮ್ಮಾರವರ ಬಹಳ ಒಳ್ಳೆಯ ಹಾಗೂ ಶಾಂತಿ ಅನುಭೂತಿಯನ್ನ ಮಾಡುವಂತ ಮಕ್ಕಳಿಗೆ ಯಾದ್ ಪ್ಯಾರ ಗುಡ್ ಮಾರ್ನಿಂಗ್.
हाँ बाप दादा को और हमारे हम सब की मीठी मीठी मम्मा को भी याद प्यार और नमस्ते नमस्ते नमस्ते। ಈ ದಿನದ ವರದಾನ ಇದೆ, ದಿಲ್ ಮೇ ಏಕ ದಿಲಾರಾಮ್ ಕೋ ಸಮಾಕರ್. ನಮ್ಮ ಹೃದಯದಲ್ಲಿ ಯಾರನ್ನ ಸಮಾವೇಶ ಮಾಡ್ಕೋಬೇಕು? ದಿಲಾರಾಮನನ್ನ. ಏನ್ ಮಾಡ್ಕೋಬೇಕು? ಸಮಾವೇಶ ಮಾಡ್ಕೊಂಡು ಒಬ್ಬರ ಜೊತೆಗೆ, ಆ ಒಬ್ಬರ ಜೊತೆಗೆ ಅಂದ್ರೆ ಯಾರನ್ನ ನಮ್ಮ ದಿಲ್ಲಲ್ಲಿ ಸಮಾವೇಶ ಮಾಡ್ಕೊಂಡಿದೀವೋ ಅವರೊಬ್ಬರ ಜೊತೆಯಲ್ಲಿ ಸರ್ವ ಸಂಬಂಧಗಳ ಅನುಭೂತಿಯನ್ನ ಮಾಡಿ ಸಂತುಷ್ಟ ಆತ್ಮ ಆಗಬೇಕು. ಬಾಬಾ ಸ್ಲೋಗನ್ ಹೇಳ್ತಾರೆ, ಅಮೃತ್ ವೇಳೆ ಪ್ಲೇನ್ ಬುದ್ಧಿ ಹೋಕರ್ ಬೈಟು. ಅಮೃತ್ ವೇಳೆನೇ ಏನ್ ಕುತ್ಕೋಬೇಕು? ಅಮೃತ್ ವೇಳೆನೇ ಕುತ್ಕೋಬೇಕು. ಪ್ಲೇನ್ ಬುದ್ಧಿ. ಪ್ಲೇನ್ ಬುದ್ಧಿ ಅಂದ್ರೆ ಏನು? ಪ್ಲೇನ್ ಇರ್ಬೇಕು, ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾವುದೇ ಡಿಸ್ಟ್ರಕ್ಷನ್ಸ್ ಇರಬಾರ್ದು, ಡಿಸ್ಟರ್ಬೆನ್ಸ್ ಇರಬಾರ್ದು. ಪ್ಲೇನ್ ಬುದ್ಧಿ. ಪ್ಲೇನ್ ಬುದ್ಧಿಯಾಗಿ ಕುತ್ಕೊಂಡ್ರೆ ಏನಾಗುತ್ತೆ ಮುಂದೆ? ಬನ್ನಿ, ಏನಾಗತ್ತೆ? ಸೇವಾ ಕಿ ನೈ ವಿಧಿಯಾ ಟಚ್ ಹೋಗಿ. ಏನ್ ಹೇಳ್ತಾರೆ ಬಾಬಾ? ಅಮೃತ ವೇಳೆಯಲ್ಲೇ ಕುತ್ಕೋಬೇಕು. ಪ್ಲೇನ್ ಬುದ್ಧಿಯಾಗಿ ಕುತ್ಕೊಂಡ್ರೆ ಏನಿರುತ್ತಂತೆ? ಸೇವೆಯ ಹೊಸ ವಿಧಿಗಳು ಟಚ್ ಆಗುತ್ತೆ. ಸೇವೆಯ ಹೊಸ ವಿಧಿಗಳು ಟಚ್ ಆಗುತ್ತೆ. ಸೇವೆ ಬಹಳ ಈಸಿ ಆಗುತ್ತೆ. ಅಚ್ಚಾ, ಓಂ ಶಾಂತಿ. ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ನಮ್ಮ ಅತಿಥಿ ಸೋದರ ಸೋದರಿಯರು ಬಂದಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ಈ ದಿನ ಮಮ್ಮಾ ಡೇ. ಈ ಸಂದರ್ಭದಲ್ಲಿ ನಾವೆಲ್ಲ ಮತ್ತೊಂದು ಒಂದು ವಿಶೇಷ ಕಾರ್ಯಕ್ರಮ ಇದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದ್ಯಾವ್ದಂದ್ರೆ, ಮೊನ್ನೆ ನಾವು 21ನೇ ತಾರೀಕಿಗೆ ಎಲ್ಲ ಏನ್ ಮಾಡಿದ್ವಿ? ಬರೀ ಸಿರುಗುಪ್ಪದವರಷ್ಟೇ ಇಲ್ಲ, ಬರೀ ನಮ್ಮ ಕರ್ನಾಟಕ ರಾಜ್ಯದವರಷ್ಟೇ ಇಲ್ಲ, ಬರೀ ನಮ್ಮ ಭಾರತ ದೇಶದವರಷ್ಟೇ ಅಲ್ಲ, ಯಾರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇದು ನಮ್ಮ ಭಾರತದ ಹೆಮ್ಮೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದಲ್ಲೇ ಹುಟ್ಟಿರುವಂತ ಯೋಗ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ಮಾಡಿದ್ವಿ. ಹಾಗಾಗಿ ಆ ಯೋಗ ದಿನಾಚರಣೆಯ ಅಂಗವಾಗಿ 21ನೇ ತಾರೀಕಿಗೆ ಎಲ್ಲ ನಮ್ಮ ಯೋಗ ಸಾಧಕರೆಲ್ಲ ಬ್ಯುಸಿ ಇದ್ರು. ಹಾಗಾಗಿ ನಾವೆಲ್ಲ ಈ ದಿನ ಅವರನ್ನೆಲ್ಲ ಆಹ್ವಾನ ಮಾಡಿ ಅವರ ಮೂಲಕ ಅವರ ಅನುಭವನ ಕೇಳಿ ನಾವೆಲ್ಲ ಮತ್ತೊಮ್ಮೆ ಆ ಯೋಗದ ಜಾಗೃತಿಯನ್ನ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನಾವೆಲ್ಲ ಆತ್ಮೀಯವಾಗಿ ಅವರನ್ನ ಕೇಳ್ಕೊಂಡು ಬರೋದಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಬಂದಿದ್ದಾರೆ. ಹಾಗೆ ಅವರನ್ನೆಲ್ಲ ನಾನು ಮತ್ತೊಮ್ಮೆ ಮಗದೊಮ್ಮೆ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ವೇದಿಕೆ ಮೇಲೆ ಅವ್ರನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದೇನೆ. ಚೇರ್ ಮೇಲೆ ಇದ್ರ ಮೇಲೆ